ಗ್ರಹಿಸ್ರಿ. ಸ್ವೀಕರಿಸುವಂತ ಕೃಪೆ ಅವರಿಗೆ ಅನುಗ್ರಹಿಸ್ಬೇಕು ನಾವು ಬೇಡ್ಕೊಳ್ತೀವಿ. ಮತ್ತೆ ಮರಿಮರಿ ಪ್ರಭೇಸು ನಮ್ಮ ತಾಯಿ ಈ ಮುಂಜಾನೆ ವೇಳೆಯಲ್ಲಿ ಮಾರ್ನಿಂಗ್ ಸ್ಟಾರ್ ತಂಡದೆಲ್ಲ ಸದಸ್ಯ ನಿಮ್ಗೆ ಅರ್ಪಿಸ್ತೀವಿ. ಈ ಪ್ರಾರ್ಥನೆ ಪಾಲ್ಗೊಳ್ಳೋ ಪ್ರತಿಯೊಂದು ನಿಮ್ಗೆ ಅರ್ಪಿಸ್ತೀವಿ. ನೀವು ತಾಯಿ ಪಾಲಕನ ಸ್ವೀಕರಿಸ್ತೀವಮ್ಮ. ನಮ್ಗಾಗಿ ಪ್ರಾರ್ಥಿಸಮ್ಮ. ಪವಿತ್ರ ಅಭಿಷೇಕಕ್ಕೆ ಪ್ರಾರ್ಥಿಸಮ್ಮ. ಹೇಗೆ ನೀವು ದೇವರ ಚಿತ್ತವನ್ನ ನೀವು ಅರಿತುಕೊಂಡು ಆ ಚಿತ್ತಂತೆ ನಡೆದ್ರಿ, ಅದೇ ಪ್ರಕಾರ ನಾವು ಕೂಡ ದೇವರ ಚಿತ್ತಂತೆ ನಡೆದು ದೇವರನ್ನ ಮಹಿಮೆ ಪಡಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸಮ್ಮ. ಸಕಲ ದೇವದೂತರೇ, ಸಕಲ ಸಂತ ಭಕ್ತರೇ ನಮ್ಗಾಗಿ ಪ್ರಾರ್ಥಿಸಿ ನೆರವಾಗಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೀನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮೋ ಮರಿಯವರು ಸಾಧು ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಇದನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ. ನಾವು ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಸಂಕ್ಷೇಪ ಇದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡೋಣ ಆರ್ಟಿಕಲ್ 212, ನರಕ ಯಾವುದರಲ್ಲಿ ಅಡಕವಾಗಿದೆ ಎಂದು. ತಮ್ಮ ಸ್ವಂತ ಸ್ವತಂತ್ರ ಆಯ್ಕೆಯಿಂದ ಮಹಾಪಾಪದಲ್ಲಿ ಸತ್ತವರ ಅನಂತ ದಂಡನೆಯಲ್ಲಿ ನರಕ ಅಡಕವಾಗಿದೆ. ಅನಂತ ಕಾಲಕ್ಕೆ ದೇವರಿಂದ ಬೇರ್ಪಡುವುದೇ ನರಕದ ಪ್ರಮುಖ ಯಾತನೆಯಾಗಿದೆ. ದೇವರಲ್ಲಿ ಮಾತ್ರ ಜೀವ ಮತ್ತು ಆನಂದವಿದ್ದು ಅದಕ್ಕಾಗಿಯೇ ನಾವು ಸೃಷ್ಟಿಸಲಾಗಿದ್ದು ಅದನ್ನೇ ನಾವು ಹಾತೊರೆಯುತ್ತೇವೆ. ಯೇಸು ಕ್ರಿಸ್ತರು ಈ ವಾಸ್ತವತೆಯನ್ನು ಈ ಮಾತುಗಳಿಂದ ಸಾರಿದರು. ಶಾಪಗ್ರಸ್ತರೇ, ನನ್ನಿಂದ ತೊಲಗಿರಿ, ಅನಂತ ಬೆಂಕಿಗೆ ಬೀಳಿರಿ. ತಮ್ಮ ಸ್ವಂತ ಸ್ವತಂತ್ರ ಆಯ್ಕೆಯಿಂದ ಮಹಾಪಾಪದಲ್ಲಿ ಸತ್ತವರ ಅನಂತ ದಂಡನೆಯಲ್ಲಿ ನರಕ ಅಡಕವಾಗಿದೆ. ಅದರಿಂದ ಇದು ಸ್ವತಂತ್ರ ಆಯ್ಕೆ ಅಂತ ಇಲ್ಲಿ ನಾವು ನೋಡ್ತೀವಿ. ಮಾನವ ತನ್ನ ಸ್ವಂತ ಮತ್ತು ಸ್ವತಂತ್ರ ಆಯ್ಕೆಯಿಂದ ಯಾರಾದ್ರೂ ನರಕವನ್ನು ಆಯ್ಕೆ ಮಾಡ್ತಾರ, ಕೆಟ್ಟದನ್ನು ಆಯ್ಕೆ ಮಾಡ್ತಾರ? ಪ್ರಿಯರೇ, ಎಷ್ಟೋ ವಿಷಯಗಳು ನಮ್ಗೆ ಮರೆಯಾಗಿದೆ. ಅದಕ್ಕೆ ವಿಶ್ವಾಸ ಎಂಬುದು ಬಹಳ ಮುಖ್ಯವಾಗಿದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬಹುದಾಗಿದೆ. ಈಗ ಸ್ವರ್ಗನೂ ನೋಡಿಲ್ಲ, ನರಕನೂ ನೋಡಿಲ್ಲ, ದೇವ್ರನ್ನೂ ನೋಡಿಲ್ಲ, ಗೊತ್ತೈತಲ್ಲ. ಆಮೇಲೆ ಹೇಳ್ಬಹುದು, ಅಯ್ಯೋ ಇಂದು ಹೀಗೆ ಅನ್ನ ಗೊತ್ತಿದ್ರೆ ಖಂಡಿತ ನಾನು ಪಾಪ ಮಾಡ್ತಿರ್ಲಿಲ್ಲ. ಖಂಡಿತ ಅದ್ ನಿಜ. ನರಕ ನೋಡಿದ್ರೆ ಯಾರು ಪಾಪ ಮಾಡುವುದಿಲ್ಲ. ನರಕ ಮತ್ತು ನರಕದ ಯಾತನೆ ಮತ್ತು ಸ್ವರ್ಗ ಮತ್ತು ಸ್ವರ್ಗದ ಸಂತೋಷ ನೋಡಿದ್ರು ಕೂಡ ಯಾರು ಪಾಪ ಮಾಡಲ್ಲ, ಮಾಡಿಕ್ಕಾಗುವುದಿಲ್ಲ. ಬಟ್ ಅದು ಪಶ್ಚಾತ್ತಾಪದ ವಿಷಯ ಅಂತ ಹೇಳಿದ್ರೆ ಸ್ವರ್ಗನೂ ನೋಡಿಲ್ಲ, ನರಕನೂ ನೋಡಿಲ್ಲ, ದೇವರನ್ನು ನೋಡಿಲ್ಲ. ಅದಕ್ಕೆ ಏಸಮ್ಮ ಹೇಳ್ತಿರೋದು ತೋಮನಿಗೆ, ತೋಮಸ್ ನೀನ್ ನೋಡಿ ನಂಬಿದೆ, ಆದ್ರೆ ನೋಡದೆ ನಂಬೋರು ಭಾಗ್ಯವಂತರು ಅಂತ. ಆಮೇಲೆ ಪೌಲ ಕೂಡ ಹೇಳ್ತಾನಲ್ಲ, ಯಾವ ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಮನುಜ ಕಲ್ಪನೆಗೆ ಎಟಕಲ್ಲ ಅಂತ. ಅದರಿಂದ ಈ ಲೋಕದಲ್ಲಿ ಇರುವ ತನಕ ನಮ್ಗೆ ಸ್ವರ್ಗದ ಮಹಿಮೆ ಮತ್ತು ನರಕದ ಯಾತನೆ ಅದು ನೋಡ್ಲಿಕ್ಕೂ ಸಿಗಲ್ಲ, ಅನ್ಭವಿಸಕ್ಕೂ ಆಗುದಿಲ್ಲ. ಅದು ಸತ್ತೇ ಆಗ್ಬೇಕು, ಅನ್ಭವಿಸ್ಬೇಕು, ನೋಡ್ಬೇಕು. ಅದಕ್ಕೋಸ್ಕರ ಈ ವಿಶ್ವಾಸ ಅಷ್ಟತನಕ ನಮ್ಮನ್ನು ಕಾಪಾಡುವಂಥದ್ದು ನಮ್ಮ ವಿಶ್ವಾಸ. ಅದಕ್ಕೆ ನಂಬೇಕಾದದ್ದು ಸ್ವರ್ಗನೂ ಉಂಟು, ನರಕನೂ ಉಂಟು ಅಂತ. ಅದಕ್ಕೆ ನಾವು ಈಗಲೇ ಸ್ವರ್ಗ ಆಯ್ಕೆ ಮಾಡಬೇಕು, ನರಕವನ್ನ ನಾವು ತಿರಸ್ಕಾರ ಮಾಡಬೇಕು. ಅದಕ್ಕೋಸ್ಕರ ಇರುವಂಥದ್ದು ಈ ಪ್ರಪಂಚದಲ್ಲಿ ಇರುವಂಥದ್ದೆಲ್ಲ ಅದೇ. ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ರ ಅಂತ ಹೇಳಿದ್ರೆ ಈ ಒಂದೇ ಉದ್ದೇಶಕ್ಕೋಸ್ಕರ ನರಕವನ್ನು ಆಯ್ಕೆ ಮಾಡಿ. ಅದೇ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಕೆಲವು ಕಡೆ ದೇವರು ಹೇಳ್ತಾರೆ, ಜೀವ ಮತ್ತು ಮರಣ ನಿಮ್ಮ ಮುಂದೆ ಉಂಟು, ಬೆಂಕಿ ಮತ್ತು ನೀರು ನಿಮ್ಮ ಮುಂದೆ ಉಂಟು, ಯಾವ್ದು ಬೇಕೋ ಆರಿಸಿ ಅಂತ. ಆದ್ರಿಂದ ಪದೇ ಪದೇ ದೇವರು ಎಚ್ಚರ ಕೊಡ್ತಾ ಇದ್ದಾರೆ, ಎಚ್ಚರ ಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ವಿಶೇಷವಾದಂತ ಲಕ್ಷಣಗಳಿಂದ ದೇವರು ಸರ್ವ ಪ್ರಯತ್ನ ಮಾಡಿದ್ದಾರೆ. ನಮಗೆ ಈ ನರಕ ಮತ್ತು ಸ್ವರ್ಗದ ಬಗ್ಗೆ ತಿಳುವಳಿಕೆ ಕೊಡ್ಲಿಕ್ಕೆ ದೇವರು ಸರ್ವ ಪ್ರಯತ್ನ ಮಾಡಿದ್ದಾರೆ, ಗೊತ್ತೈತಲ್ಲ. ಮತ್ತೆ ಆ ದೇವರೇ ಮನುಷ್ಯನಾಗಿ ಬಂದಿದ್ದಾರೆ. ಯೇಸು ಸ್ವಾಮಿ
ಅದರಿಂದ ದೇವರೇ ಮನುಷ್ಯನಾಗಿ ಬಂದು ಹೇಳಿದ ಮೇಲೆ ಪೌಲ ಹೇಳ್ತಾನಲ್ಲ ಇಬ್ರಿಯ ಪತ್ರದಲ್ಲಿ, ಈ ಅಂತಿಮ ದಿನಗಳ ದೇವರು ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಈ ಅಂತಿಮ ದಿನಗಳಲ್ಲಿ ತನ್ನ ಸ್ವಂತ ಮಗನನ್ನ ಮುಖಾಂತರನೇ ದೇವರು ಮಾತನಾಡಿದರು ಅಂತ. ಮತ್ತೆ ದೇವರಿಗೆ ಇದಕ್ಕಿಂತ ಮಿಗಿಲಾದದ್ದು ಮಾಡ್ಲಿಕ್ಕೆ ದೇವ್ರ ಕೈಲೂ ಕೂಡ ಆಗ್ಲಿಲ್ಲ ಏನು. ಪೂರ್ವ ಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದ್ದಾರೆ ಮತ್ತು ಅದ್ಭುತವಾದಂತ ಸಂಕೇತಗಳನ್ನ ದೇವರು ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುದಾದ್ರೆ ಮೋಶೆಯ ಮುಖಾಂತರ ಎಂತೆಂತ ಸಂಕೇತಗಳನ್ನ ದೇವರು ಕೊಟ್ಟಿದ್ದಾರಲ್ವಾ. ಇತ್ತೀಚಿನ ದಿನಗಳಲ್ಲಿ, ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಂದಿಗೆ ಮಾತನಾಡಿದ್ದಾರೆ. ದೇವರು ಇಡೀ ವಿಶ್ವ ಉಂಟು ಮಾಡಿದ ಇವರ ಮುಖಾಂತರ ಸಮಸ್ತಕ್ಕೂ ಬಾಧ್ಯನಾಗಿ ನೇಮಿಸಿರುವ ಇವರೇ ದೇವರ ಮಹಿಮೆಯ ತೇಜಸ್ಸು, ಇವರೇ ದೈವತ್ವದ ಪಡಿಯಚ್ಚು. ಅದರಿಂದ ಡಿಟ್ಟೋ ಅಂತ ಹೇಳ್ತೀವಲ್ಲ, ಅದೇ ತರ ದೇವರೇ ದೇವರ ಪಡಿಯಚ್ಚು, ದೇವರ ತೇಜಸ್ಸು, ಮಹಿಮೆ ಯೇಸು ಕ್ರಿಸ್ತರಾಗಿದ್ದಾರೆ. ಆದ್ರಿಂದ ದೇವರು ನಮಗೆ ಸ್ವರ್ಗ ನರಕಗಳ ಬಗ್ಗೆ ಏನೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯನೋ ಮತ್ತು ಯಾರ್ಯಾರ ಮುಖಾಂತರ ತಿಳಿಸ್ಲಿಕ್ಕೆ ಸಾಧ್ಯನೋ ಅದೆಲ್ಲ ದೇವರು ಮಾಡಿದ್ದಾರೆ. ಅದಕ್ಕೆ ಪೌಲ ರೋಮಪುರದಲ್ಲಿ ಹೇಳ್ತಾನೆ, ನಮ್ಮ ಅಜ್ಞಾನಕ್ಕೆ ನೆಪ ಒಡ್ಡಲು ನಮಗೆ ಖಂಡಿತವಾಗಿ ಸಾಧ್ಯವಿಲ್ಲ. ನನ್ಗೆ ಗೊತ್ತಿರ್ಲಿಲ್ಲ, ನನಗೆ ತಿಳಿದಿರ್ಲಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರು ಈ ಸೃಷ್ಟಿಯ ಮುಖಾಂತರ ತಮ್ಮ ಲಕ್ಷಣಗಳನ್ನ ದೇವರು ತೋರಿಸ್ಕೊಟ್ಟಿದ್ದಾರಂತ ಸಂತ ಪೌಲ ರೋಮಪುರದಲ್ಲಿ ಬರೆದ ಪತ್ರದಲ್ಲಿ ಸಂತ ಪೌಲ ಹೇಳ್ತಾನೆ. ರೋಮಪುರ 1:20, ದೇವರು ಲೋಕವನ್ನ ಸೃಷ್ಟಿಸಿದಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು, ಅವರ ಅನಂತ ಶಕ್ತಿ ಮತ್ತು ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕವೇ ವೇದ್ಯವಾಗುತ್ತಿದೆ. ಆದ್ದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲೂ ಸಾಧ್ಯವಿಲ್ಲ. ದೇವರು ಅವರು ಅರ್ತಿದ್ರು, ದೇವರಂತ ಗೌರವಿಸ್ಲಿಲ್ಲ, ಉಪಕಾರ ಸ್ಮರಣೆ ಮಾಡಲಿಲ್ಲ, ಬದಲಾಗಿ ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ವ್ಯರ್ಥ ಆಲೋಚನೆಗಳಲ್ಲಿ ಅಂದ್ರೆ ದೇವರನ್ನ ಬಿಟ್ಟು ಬೇಡದೆಲ್ಲ ಆರಿಸ್ಕೊಂಡ್ರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿ ಮೂರ್ಖರಾದರು. ಅಮರ ದೇವರನ್ನು ಆರಾಧಿಸು ಬಿಟ್ಟು ಅಳಿದು ಹೋಗುವಂತ ನರಮಾನವರ, ಪ್ರಾಣಿ ಪಕ್ಷಿಗಳ, ಸರ್ಪಾದಿಗಳ ವಿಗ್ರಹ ಮಾಡಿ ಆರಾಧನೆ ಮಾಡತೊಡಗಿದರು. ಅದರಿಂದ ಒಳ್ಳೆದನ್ನ ಬಿಟ್ಟು ಕೆಟ್ಟದನ್ನೇ ಆರಿಸ್ಕೊಂಡ್ರೆ ಮತ್ತೆ ದೇವ್ರನ್ನ ದೂರಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಗೊತ್ತಿರ್ಲಿಲ್ಲ, ದೇವ್ರು ನಮ್ಗೇನು ಹೇಳಿಲ್ಲ, ತಿಳಿಸ್ಲಿಲ್ಲ ಅಂತ ಹೇಳ್ಕೊಂಡು ನಾವು ಆಮೇಲೆ ನೆಪ ಹೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೇ ನಾವು ಚೆನ್ನಾಗಿ ಅರ್ಥಕೋಬೇಕು. ಆದ್ರಿಂದ ನರಕ ಯಾವ್ದ್ರಲ್ಲಿ ಅಡಕವಾಗಿದೆ ಅಂತ ಹೇಳಿದ್ರೆ, ಇದು ನಮ್ಮ ಸ್ವಂತ ಆಯ್ಕೆ. ಒಳ್ಳೆದನ್ನ ಬಿಟ್ಟು ಕೆಟ್ಟದನ್ನ ಆಯ್ಕೆ ಮಾಡುದು, ಜೀವ ಬಿಟ್ಟು ಮರಣ ಆಯ್ಕೆ ಮಾಡುದು. ಆಯ್ಕೆಯಿಂದ ಮಹಾಪಾಪದಲ್ಲಿ ಸತ್ತವರ ಅನಂತ ದಂಡನೆಯಲ್ಲಿ ನರಕ ಅಡಕ. ಅನಂತ ದಂಡನೆಯಲ್ಲಿ, ಅನಂತ ಅಂದ್ರೆ ಅದಕ್ಕೆ ಅಂತ್ಯವಿಲ್ಲ. ಆ ನರಕದ ಯಾತನೆಗೆ ಅದು ಒಂದೆರಡು ದಿನ ಅಲ್ಲ, ಒಂದೆರಡು ವರ್ಷ, ಒಂದೆರಡು ಯುಗಗಳಲ್ಲ, ಕೋಟಿ ಕೋಟಿ ಯುಗಗಳು ಕಳೆದ್ರು ಕೂಡ ಅಳಿಯದಂತ ನರಕ ಯಾತನೆ. ಅದ್ ನಮ್ ಕೈಯಲ್ಲಿ ಯೋಚನೆ ಮಾಡಕ್ಕಾಗಲ್ಲ. ನಿಮ್ಗೆ ಬ್ರದರ್ ಸಜಿದ್ ಜೋಸಫ್ ಗೊತ್ತಲ್ಲ? ಬ್ರದರ್ ಸಜಿದ್ ಜೋಸಫ್ ಬಹಳ ಚೆನ್ನಾಗಿ ಮಾಡ್ತಾರೆ ಧ್ಯಾನ, ಎಲ್ಲ ಅದ್ಭುತವಾಗಿ ಮಾಡ್ತಾರೆ, ಬಹಳ ಚೆನ್ನಾಗಿ ಬೋಧನೆ ಮಾಡ್ತಾರೆ. ಬಟ್ ಅವರಿಗೆ ಈಗ ಯಾವುದೊಂದು ಲಂಡನ್ ನಲ್ಲಿ ಏನೋ ಒಂದು ಬೋಧನೆಯಲ್ಲಿ ಏನೋ ಯಾರು ತಪ್ಪು ಕಂಡು ಇಟ್ಕಿ ಅವರಿಗೆ ಸದ್ಯ ಕಾಲಕ್ಕೆ ಅವರಿಗೆ ಬೋಧಿಸಲು ಅನುಮತಿ ನಿರಾಕರಿಸಲಾಗಿದೆ ಅಂತ. ನಾನು ಕೂಡ ಕೇಳಿದೆ ಯಾಕೇನಂತ. ಅವಾಗ ಯಾರು ಹೇಳಿದ್ರು, ಅವರು ಹಳೆ ಒಡಂಬಡಿಕೆಯಲ್ಲಿ ಕೆಲವು ಭಾಗಗಳು, ಹಳೆ ಒಡಂಬಡಿಕೆ ಕೆಲವು ಭಾಗಗಳು ಅದು ನಮ್ ಕೈಲಿ ಯೋಚನೆ ಮಾಡಕ್ಕಾಗಲ್ಲ. ದೇವರು ಒಳ್ಳೆಯವರು, ದೇವರು ಕರುಣಾಳು, ದಯಾಮಯಿ ಅಂತ ಹೇಳುವಾಗ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರು ಹೇಳ್ತಾರ ನಾಶ ಮಾಡ್ಲಿಕ್ಕೆ ಹೇಳ್ತಾರ, ಕೊಲ್ಲಿಕ್ಕೆ ಹೇಳ್ತಾರ. ಜನಾಂಗಗಳನ್ನೇ ನಾವು ನೋಡ್ತೀವಿ. ಇಸ್ರಾಯೇಲರು ಹೊರಗೆ ಹೊರಟು ಬರಬೇಕಾದ್ರೆ ಎಷ್ಟೋ ಜನಾಂಗಗಳೇ ನಾಶವಾದರು. ಅದು ಕೀರ್ತನೆ 130ರಲ್ಲಿ ನೋಡಿ, ಕೀರ್ತನೆ ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ ಅಂತ ಹೇಳ್ತೀವಲ್ಲ, ಒಳ್ಳೆಯನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ ಅಂತ ನಾವು ಹೇಳ್ತೇವೆ.
ಬಟ್ ಅದು ಮುಂದೆ ನೋಡ್ತಾ ಹೋದ್ರೆ ನೋಡಿ, ಮಾತ್ಕಾರ್ಯ ವ್ಯವಸ್ಥೆಗಳೆಲ್ಲ ದೇವರಿಗೆ ಜ್ಞಾನದಿಂದ ಜಗ ನಿರ್ಮಿಸ್ತಾ ದೇವನಿಗೆ ಧನ್ಯವಾದ. ಜಲರಾಶಿ ಮೇಲೆ ಭೂಮಿಯ ಆಸಿದಾತನಿಗೆ ಧನ್ಯವಾದ. ಮಾರ್ಸ್ ಜ್ಯೋತಿ ಮಂಡಲ ಸೃಷ್ಟಿದಾತನಿಗೆ ಧನ್ಯವಾದ ಅಂತೆಲ್ಲ ಉಂಟು. ಮುಂದೆ ನೋಡಿ, ಅದೇ ಫೆರೋನನು ಅವನ ಸೈನ್ಯವನ್ನು ಕಡಲಲ್ಲಿ ಮುಳುಗಿಸಿದಾತನಿಗೆ ಧನ್ಯವಾದ. ಫೆರೋ ಮತ್ತು ಅವನ ಎಲ್ಲ ಸೈನ್ಯ, ಅವನ ಹೆಂಡತಿ ಮಕ್ಕಳ ಗತಿ ಏನಾಗ್ಬೇಕು, ಅವರ ವೃದ್ಧ ತಂದೆ ತಾಯಿಗಳ ಗತಿ ಏನಾಗಬೇಕು ಆ ಸೈನಿಕರ. ಮತ್ತೆ ಆ ಸೈನಿಕರು ತಪ್ಪೇನುಂಟು, ಮತ್ತೆ ಇವರು ಉಂಟಲ್ಲ, ಆ ಫೆರೋ ರಾಜ ಆಜ್ಞೆ ಮಾಡಿದಾಗ ಅವರು ಪಾಲನೆ ಮಾಡಿದ್ರು. ಯಾರೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಗುರಿ ಆಯ್ತಲ್ಲ. ಆಮೇಲೆ ಬಲವಂತ ರಾಜರನ್ನ ಉರುಳಿಸಿದಾತನಿಗೆ ಧನ್ಯವಾದ. ಪ್ರಖ್ಯಾತ ರಾಜರನ್ನ ಸಂಹರಿಸಿದಾತನಿಗೆ ಧನ್ಯವಾದ. ಅಮೋರಿಯರ ರಾಜನಾದ ಸಿಯೋನನ್ನು ಕೊಂದಾತನಿಗೆ ಧನ್ಯವಾದ. ಬಾಷನ ಅರಸನ ಅವಗನನ್ನ ಕೊಂದ್ರು. ಹಾಗೆ ಎಷ್ಟೋ ಅರಸರನ್ನ ಕೊಲ್ಲಲು ದೇವರು ಹೇಳ್ತಾರೆ, ಮತ್ತು ಎಷ್ಟೋ ಜನಾಂಗಗಳನ್ನ ನಾಶ ಮಾಡಲು ದೇವರು ಹೇಳ್ತಾರೆ. ಆಮೇಲೆ ಸೌಲ ನೋಡಿ, ಸೌಲನಿಗೆ ಯಾಕೆ ದೇವ್ರ ಶಿಕ್ಷೆ ಕೊಟ್ರು? ದೇವ್ರು ಹೇಳಿದ್ರು ಅಮೋನಿಯರು ಅವ್ರನ್ನ ನಾಶ ಮಾಡ್ಬೇಕಲ್ಲ, ದನ ಕೂರಿಗ ಎತ್ತು ಕತ್ತೆ ಅವ್ರ ಪ್ರಾಣಿಗಳನ್ನು ಕೂಡ ನಾಶ ಮಾಡ್ಬೇಕಂತ ದೇವ್ರು ಹೇಳಿದ್ರು. ಈಗ ಪ್ರಾಣಿಗಳಿಂದ ತಪ್ಪು ಮಾಡ್ತೇವಲ್ವಾ. ಆಮೇಲೆ ಪ್ರವಾದಿ ಬರ್ಬೇಕಾದ್ರೆ ನಾದನ್ ಸಾಮೇಲ್ ಬರ್ಬೇಕಾದ್ರೆ ಅಲ್ಲಿ ಪ್ರಾಣಿಗಳು ಕೂಗ್ತಾ ಇದ್ವು, ಅಂಬೆ ಮೇ ಅಂತ. ಅವು ಕೇಳ್ತಾ, ಇದೇನ್ ಶಬ್ದ ನಾನು ಕೇಳ್ತಿರೋದು? ಈ ಪ್ರಾಣಿಗಳು, ಕುರಿ ದನಗಳೆಲ್ಲ ಯಾಕೆ ಕರ್ಕೊಂಡ್ ಬಂದಿದ್ಯಾ ನೀನು ಅಂತ. ದೇವ್ರು ಹೇಳಿಲ್ಲಲ್ವಾ ನಾಶ ಮಾಡ್ಲಿಕ್ಕೆ? ಅಲ್ಲೇ ನಾಶ ಮಾಡ್ಬೇಕಾಗಿತ್ತು, ನೀನ್ ಯಾಕೆ ಅವುಗಳನ್ನೆಲ್ಲ ಜೀವ ಸಹಿತ ತಂದಿದ್ಯಾ ಅಂತ. ಪ್ರಿಯರಿ, ಇಂಥದ್ದೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಅದಕ್ಕೆ ಬ್ರದರಿಗೆ ಸಜ್ಜಿ ಜೋಸಫ್ ಅವರಿಗೆ ಅನ್ಸಿರ್ಬೇಕು, ಅಲ್ಲ ಇಷ್ಟು ಒಳ್ಳೆ ದೇವರಿದಾರಲ್ಲ, ಈ ತರ ದೇವ್ರು ನಾಶ ಮಾಡ್ಲಿಕ್ಕೆ ಹೇಳ್ತಾರ? ಈ ತರ ದೇವರು ಸಾಯಿಸೋಕೆ ಹೇಳ್ತಾರ? ಪ್ರಾಣಿಗಳನ್ನು ಸಾಯಿಸೋಕೆ ಹೇಳ್ತಾರ? ಮತ್ತೆ ಅವುಗಳನ್ನ ಸಾಯಿಸದೆ ಉಳಿಸಿದ್ದಕ್ಕಾಗಿ ದೇವರು ಸೌಲ್ ರಾಜನಿಗೆ ಶಿಕ್ಷೆ ಕೊಡ್ತಾರ? ಹಾಗಾದ್ರೆ ಆ ದೇವರು ಯಾರು? ಆ ದೇವರು ಯಾರು? ಆ ದೇವರು ಯೇಸು ದೇವರು ಖಂಡಿತ ಅಲ್ಲ ಅಂತ. ಗಾಡ್ ಆಫ್ ಡಾರ್ಕ್ನೆಸ್. ಪ್ರೇರೆ, ಇದು ಅದು ಈಗ ಎಂತ ಅಂತ ಹೇಳಿದ್ರೆ, ಈ ಅದು ಮಿಸ್ಟ್ರಿ ಆಫ್ ಗುಡ್ ಅಂಡ್ ಈವಿಲ್ ಅಂತ ಅದರಲ್ಲಿ ಬರ್ತದೆ. ಅದು ಮಿಸ್ಟ್ರಿ ಆಫ್ ಒಳ್ಳೆದು ಕೆಡುಕುಗಳ ರಹಸ್ಯ. ಈ ಇದರಿಂದಾಗಿ ಎಷ್ಟೋ ಥಿಯರಿಗಳು ಹುಟ್ಟಿಕೊಂಡಿವೆ. ಥಿಯರಿಗಳು ಗೊತ್ತೈತಲ್ಲ, ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಕೆಲವರು ಹೇಳೋದು 2 ದೇವರುಗಳಿದ್ದಾರೆ, ಒಂದು ಒಳ್ಳೆ ದೇವರು, ಒಂದು ಕೆಟ್ಟ ದೇವರು. ಒಳ್ಳೆ ದೇವರು ಒಳ್ಳೆದನ್ನೇ ಮಾಡ್ತಾರೆ, ಕೆಟ್ಟ ದೇವರು ಕೆಟ್ಟದನ್ನ ಮಾಡ್ತಾರೆ ಅಂತ. ಆದ್ರೆ ಒಳ್ಳೆ ದೇವರಿಂದ ಕೆಟ್ಟದ್ದು ಬರ್ಲಿಕ್ಕೆ ಸಾಧ್ಯನಾ? ಎಲ್ಲ ಸೃಷ್ಟಿ ಮಾಡಿದ ದೇವರು ಈ ತರ ನಾಶ ಮಾಡ್ಲಿಕ್ಕೆ ಸಾಧ್ಯನಾ? ಕ್ಷಮಿಸುವ ದೇವರು ಈ ತರ ಅವ್ರನ್ನ ಕ್ಷಮಿಸ್ಬೇಡಿ ಅಂತ ಹೇಳ್ತಾರ? ಅದರಿಂದ ಅದು ಪಾಪ ಅವರಿಗೆ ಇದು ಗೊಂದಲ ಆಗಿದೆ. ಅದು ಈಗ ಗೊಂದಲ ಆಗುತ್ತೆ ನಿಜ, ಬಟ್ ಅದನ್ನ ನಾವು ಬೋಧನೆ ಮಾಡಕ್ಕಾಗಲ್ಲ. ಎಷ್ಟೋ ವಿಷಯಗಳು ನಮ್ಗೆ ಗೊಂದಲ ಆಗ್ತವೆ ನಿಜ, ಬಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅದು ಅವರಲ್ಲಿ ಅಲ್ಲ, ಸಜ್ಜಿ ಜೋದು ಬ್ರದರಲ್ಲಿ ಅಲ್ಲ, ಎಲ್ಲರಲ್ಲೂ ಕೂಡ, ನಿಮ್ಮಲ್ಲೂ ಇರ್ತದೆ, ನನ್ನಲ್ಲೂ ಇರ್ತದೆ ತುಂಬಾ ವಿಷಯಗಳು, ಈ ಗೊಂದಲಗಳು. ಅದನ್ನು ನಾವು ನಮ್ಮ ಗೊಂದಲ ನಾವು ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ, ಗೊತ್ತೈತಲ್ಲ. ಈ ಗೊಂದಲಗಳನ್ನ, ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಇವುಗಳನ್ನ ಮನಸ್ಸಲ್ಲಿಟ್ಟು ನಾವು ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ. ದೇವರೇ, ನನಗೆ ಜ್ಞಾನ ಬೆಳಕು ಕೊಡಿ, ನನಗೆ ತಿಳುವಳಿಕೆ ಕೊಡಿ, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡುವಂತ ಶಕ್ತಿ ನನ್ ಕೊಡಿ. ಅದು ನಾವು ಬೇಡಬೇಕಾದದ್ದು ಹೊರತು ನಾವು ಅವುಗಳನ್ನ ಆ ತರ ಹೇಳಕ್ ಆಗುದಿಲ್ಲ. ಅವಾಗ ಬಹಳ ಆಶ್ಚರ್ಯ ಆಗತ್ತೆ. ಹಾಗಾದ್ರೆ ಇನ್ನೊಂದು ದೇವರಿದ್ದಾರಂತ ಆಗುತ್ತೆ ಅಲ್ವಾ. ಕತ್ತಲ ದೇವರು, ಅದು ಆ ದೇವರು ಯಾರು? ಆ ದೇವ್ರನ್ನ ಸೃಷ್ಟಿ ಮಾಡಿದ್ ಯಾರು? ಈ ತರ ಕ್ವಶನ್ ಬರುತ್ತೆ ಅಲ್ವಾ. ಮತ್ತೆ ದೇವ್ರು ಒಬ್ಬರೇ ಇರ್ಲಿಕ್ಕೆ ಸಾಧ್ಯ, ಮತ್ತು ಇದ್ರ ದೇವರು ಒಳ್ಳೆಯವರೇ. ಬಟ್ ನೋಡಿ, ಈ ತರ ಎಲ್ಲ ಈ ಕೊಲೆ, ಮರಣ, ಭೂಕಂಪ, ಮತ್ತೆ ಸಾಂಕ್ರಾಮಿಕ ರೋಗಗಳು, ಆಮೇಲೆ ಕೋವಿಡ್ ಮುಂತಾದೆಲ್ಲ ಬರ್ತಾ ಇದೆಯಲ್ಲ, ಅದರ ಬಗ್ಗೆ ತುಂಬಾ ಜನ, ಒಳ್ಳೆಯವರು ಕೂಡ, ತುಂಬಾ ಒಳ್ಳೆ ಜನರು ಕೂಡ ದೇವನ ನಂಬಲಿಕ್ಕೆ ನಿರಾಕರಿಸ್ತಾರೆ. ತುಂಬಾ ಒಳ್ಳೆ ಜನ ಪ್ರಬಂಧದಲ್ಲಿ ಬಹಳ ಒಳ್ಳೆ, ಕೆಲವರ ಹೆಸರು ನನಗೆ ಮರ್ತೋಗಿದೆ. ಅಮೆರಿಕ, ಇದು ಇಂಗ್ಲೆಂಡಿನ ಒಬ್ಬ ಮಾಜಿ ಮುಖ್ಯಮಂತ್ರಿ ಕೂಡ, ಅವರು ಕೂಡ ದೇವ್ರನ್ನ ಒಳ್ಳೆ ಮನುಷ್ಯ, ಬಹಳ ಒಳ್ಳೆ ಮನುಷ್ಯ. ಬಟ್ ಅವರು ದೇವ್ರನ್ನ ನಂಬ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಇದೇ ಪ್ರಾಬ್ಲಮ್. ನರಕ ಉಂಟಾ? ಯಾತನೆ ಉಂಟಾ? ಆಮೇಲೆ ಭೂಕಂಪ ಯಾಕೆ?
ಆಮೇಲೆ ಪ್ರಕೃತಿ ವಿಕೋಪಗಳು ಯಾಕೆ, ಅತಿವೃಷ್ಟಿ ಅನಾವೃಷ್ಟಿ ಯಾಕೆ, ಅದೇ ದೇವರಿಗೆ ಇದೆಲ್ಲ ಕಂಟ್ರೋಲ್ ಮಾಡಕ್ಕಾಗಲ್ವಾ? ಹಾಗಾದ್ರೆ ದೇವರಿದ್ದಾರಂತ ನಂಬುದು ಹೇಗೆ? ಈ ತರ ಎಲ್ಲ ಬಹಳ ಪಾಪ ಇದೊಂದು ಮನಸ್ಸಿನ ತುಮುಲಗಳು, ಗೊಂದಲಗಳು ಎಷ್ಟು ಜನರ ಅವಿಶ್ವಾಸಕ್ಕೆ ಕಾರಣವಾಗಿರ್ತದಲ್ಲ. ನಮ್ ಜೀವನದಲ್ಲೂ ಕೂಡ ಆಗುತ್ತೆ ಅಲ್ವಾ? ಏನೋ ತುಂಬಾ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಬಂದಾಗ ನಮ್ಗೆ ಒಂದ್ಸತಿ ಸೈತಾನ ಶೋಧನೆ ಬರ್ತಾವಲ್ಲ, ದೇವರಿದ್ದಾರ? ಅಲ್ಲ, ದೇವ್ರು ನಾವು ಏನ್ ತಪ್ಪು ಮಾಡಿರೋ, ಯಾಕೆ ನಮ್ಗೆ ಶಿಕ್ಷೆ ಈ ತರ ಬರ್ತಾ ಇದೆ? ದೇವ್ರು ಯಾಕೆ ನಮ್ಮನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಕೆಲವು ಸತಿ ಅಂತ ಭಯಂಕರ ಕಷ್ಟಗಳು ಬಂದಾಗ ಖಂಡಿತ ಗೊಂದಲಕ್ಕೀಡಾಗ್ತೀವಿ ನಾವು. ಅಂತ ಕಷ್ಟಗಳು ಬಂದ ತುಂಬಾ ಜನಕ್ಕೆ ಬಂದಿರ್ತದೆ. ಮರಣದ ಮೇಲೆ ಮರಣ, ಸಾವಿನ ಮೇಲೆ ಸಾವಿನ, ಕಷ್ಟದ ಮೇಲೆ ಕಷ್ಟ. ನಂಬಿದವರೇ ಹೋಗ್ತಾರೆ, ಕೈ ಬಿಟ್ಟು ಹೋಗ್ತಾರೆ. ನಾವು ವಿಶ್ವಾಸವಿಟ್ಟವರೇ ಇರುವುದಿಲ್ಲ. ಅನಾಥರಾಗ್ಬಿಡ್ತೀವಿ, ದಾರಿ ಕಾಣದೆ ಹೋಗ್ತೀವಿ. ಆ ಸಮಯದಲ್ಲಿ ಯಾರಿಗೂ ಕೂಡ ಶೋಧನೆ ಬರುವಂತದ್ದೇ ಅದು. ಆಮೇಲೆ ತುಂಬಾ ಜನರ ವಿಶ್ವಾಸ ಕೂಡ ಬಿದ್ದೋಗಿರುವಂತದ್ದು. ಈ ರಹಸ್ಯಗಳನ್ನ ಸಂಪೂರ್ಣವಾಗಿ ಭೇದಿಸೋಕೆ ಅದು ಯಾರ ಕೈಲಿ ಆಗಲ್ಲ. ಇದು ಗೊತ್ತಿದಲ್ಲ. ನಾವು ಎಕ್ಸ್ಪ್ಲೇನ್ ಕೊಡಬಹುದು. ಈಗ ಕೆಲವ್ರು ಹೇಳ್ತಾರೆ, ಇಲ್ಲ ನಮ್ ದೇವರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ದರಿದ್ರ ಸ್ವಾತಂತ್ರ್ಯ ಯಾಕೆ ಅಂತ ಕೇಳ್ತಾರೆ. ಪಾಪ ಮಾಡುವಂತ ಸ್ವಾತಂತ್ರ್ಯ ನಮ್ಗೆ ಯಾಕೆ ಕೊಟ್ಟಿದ್ದಾರೆ ದೇವರು? ಕೆಟ್ಟದನ್ನ ಮಾಡುವಂತ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯ ಬೇಡ ಇತ್ತು ಅಂತ ಹೇಳ್ಕೊಂಡು ಹಾಗೆ ಆರ್ಗ್ಯೂ ಮಾಡ್ತಾರೆ. ಅಲ್ಲ, ಈಗ ದುಂದುಗಾರ ಮಗನ್ ನೋಡ್ರಿ. ದುಂದುಗಾರ ಮಗ ಅವನು ತಂದೆನ ಬಿಟ್ಟು ಹೋದ, ಹಾಳಾಗೋದ. ಹಾಗೆ ಯಾರೋ ಕೇಳ್ಬೋದಲ್ಲ, ದುಂದುಗಾರ ಮಗನ ಹಾಳಾಗ್ಲಿಕ್ಕೆ ಬಿಟ್ಟದ್ ಯಾಕೆ? ಅವನನ್ನು ಕೂಡಿ ಹಾಕ್ಬೇಕಾಗಿತ್ತು, ಕೈಕಾಲು ಕಟ್ಟಿ ಹಾಕ್ಬೇಕಾಗಿತ್ತು ಅಂತ. ಇದು ನ್ಯಾಯನಾ? ಈಗ ನಮ್ಮ ಮಕ್ಕಳನ್ನ ಹಾಗಾದ್ರೆ ನಮ್ಮ ಮಕ್ಕಳು ತಪ್ಪು ಮಾಡ್ತಾರೆ ಎಂಬ ಭಯದಿಂದ, ಪಾಪ ಮಾಡ್ತಾರೆ ಎಂಬ ಭಯದಿಂದ ಮಕ್ಕಳನ್ನ ಒಂದು ಕೋಣೆಯಲ್ಲಿ ಭದ್ರವಾಗಿ ಬೀಗ ಜಡಿದು ಒಳಗಡೆ ಕೈಕಾಲು ಕಟ್ಟಿ ಹಾಕಿ ಕಿಟಿಗಿಂದ ಆಹಾರ ಕೊಡುದು ಎಷ್ಟು ಸರಿ? ಯಾವ ತಂದೆ ತಾಯಿಗಳು ಈ ತರ ಮಾಡ್ತಾರ ಮಕ್ಕಳನ್ನ? ನನ್ ಮಕ್ಕಳು ತಪ್ಪು ಮಾಡ್ಬೋದು, ಪಾಪ ಮಾಡ್ಬೋದು, ಅದರಿಂದ ನನ್ನ ಮಕ್ಕಳನ್ನ ಕೋಣೆಯಲ್ಲಿ ಹಾಕಿ ಬೀಗ ಹಾಕಿ, ಆಮೇಲೆ ಕೈಕಾಲುಗಳನ್ನ ಕಟ್ಟಿ ಹಾಕಿ ಈ ಕಿಟಿಗಿಂದ ಊಟ ಕೊಡೋದು. ಊಟ ತಿಂಡಿ ಬೇಕಾದ್ರೆ ಮೃಷ್ಟಾನ್ನ ಭೋಜನೇ ಕೊಡಬಹುದು. ಇದು ಸರಿನಾ? ಸರಿಯಾ? ಇದು ಈ ತರ ಮಾಡೋದು ಸರಿ ಆಗತ್ತಾ? ಇಲ್ಲೇ ನಾವು ತಿಳ್ಕೊಳ್ಬೇಕಾದ. ಹಾಗಾದ್ರೆ ದೇವ್ರ ಮೇಲೆ ಯಾಕೆ ತಪ್ಪು ಹೊರಿಸ್ತೀವಿ ನಾವು? ಬೇಡ, ನಮ್ಮನೆ ಒಬ್ರು ಕಟ್ಟಿ ಹಾಕ್ತಾರೆ ಅಂತ ತಿಳ್ಕೊಳ್ರಿ. ನಮ್ಮನೆ ಒಬ್ರು ಕಟ್ಟಿ ಹಾಕಿ ಕೋಣೆಯಲ್ಲಿ ಹಾಕ್ತಾರೆ. ಈಗ ಜೈಲ್ನಲ್ಲಿ ಬೇಕಾದ್ರೆ ಜೈಲ್ನಲ್ಲಿ ಹೋಗ್ಬಿಟ್ಟು ಒಂದು ಕೋಣೆಯಲ್ಲಿ ಕೂತ್ಕೋಬಹುದು. ಅದು ಯಾವ ತಂಟೆ ಇಲ್ಲ, ಅಲ್ಲಿ ಪಾಪಕ್ಕೆ ಕಾರಣ ಆಗುದಿಲ್ಲ. ನಾವು ಒಪ್ಕೊಳ್ತೇವ? ಯಾರಾದ್ರೂ ಜೈಲಿಗೆ ಹೋಗ್ಲಿ ಯಾರು ಒಪ್ಕೊಳ್ತಾರ? ಅದರಿಂದ ಹೊರಗಿಡಿದ್ರೆ ಅಪಾಯ ಇದೆ, ನಾವು ಪಾಪ ಮಾಡಬಹುದು. ಅಲ್ಲಿ ಜೈಲಿನಲ್ಲಿ ಒಳಗಡೆ ಕೂತ್ಕೊಂಡ್ರೆ ಏನ್ ಪಾಪ ಮಾಡಕ್ ಆಗಲ್ಲ, ತೊಂದರೆ ಇಲ್ಲ. ಅಲ್ಲಿ ವಾಚ್ಮ್ಯಾನ್ ಎಲ್ಲ ಇರ್ತದೆ, ವಾಚ್ ಮಾಡ್ತಾರೆ ನಮ್ಮನ್ನ ಅಂತ ಹೇಳ್ಬಿಟ್ಟು ಜೈಲಿನಲ್ಲಿ ಹೋಗಿ ಕೂರ್ತೇವ? ನಮ್ಗೊಂದು ಜೈಲಲ್ಲಿ ಒಂದು ಕೋಣೆ ಕೊಡ್ರಿ, ನಮಗೆ ನಾವು ಈ ಪಾಪ ಮಾಡ್ಬೋದು, ನಾವು ತಪ್ಪು ಮಾಡ್ಬೋದು, ಏನೋ ಅನಾಹುತ ನಮ್ಮಿಂದ ಆಗ್ಬೋದು, ಸೇಫ್ ಆಗಿರೋಣ ಅಂತ ಯಾರು ಒಪ್ಪುದಿಲ್ಲ. ಮತ್ತೆ ಈ ದೇವ್ರನ್ನ ಯಾಕೆ ಇದಕ್ಕೆ ತಪ್ಪು ಹೊರಿಸ್ಬೇಕು? ದೇವರ ಮೇಲೆ ನಮ್ಗೆ ಸ್ವಾತಂತ್ರ್ಯ ಕೊಟ್ಟದಕ್ಕಾಗಿ ನಾವು ನಮ್ ಸ್ವಾತಂತ್ರ್ಯ ಒಪ್ಪಿಸ್ಕೊಡಲ್ಲ, ನಮ್ಮ ಮಕ್ಕಳ ಸ್ವಾತಂತ್ರ್ಯ ಕಿತ್ಕೊಳ್ಳಿಕ್ ನಮ್ಗೆ ಬೇಡ. ಕೆಲವ್ರು ನೋಡಿ, ಬೈಕು ಕಾರು ಮಕ್ಕಳು ಕೆಲವು ಸತಿ ಡಿಮಾಂಡ್ ಮಾಡ್ತಾರೆ, ಕೊಟ್ಟು ಬಿಡ್ತಾರೆ. ಇವ್ರು ಕೊಡದೇ ಇರ್ಬೋದಲ್ಲ, ಬೇಡ ನಿನಗೆ ಮೊಬೈಲ್ ಬಹಳ ತೊಂದರೆ, ನಿನಗೆ ಮೊಬೈಲ್ ಕೊಡುದಿಲ್ಲ ಅಥವಾ ಬೈಕ್ ಕೊಡಲ್ಲ ಅಂತ ಎಷ್ಟು ತಂದೆಗಳು ಕೊಡ್ತಾರೆ. ಆಕ್ಸಿಡೆಂಟ್ ಆಗಿ ಸತ್ತೇ ಹೋದವ್ರು ಬೇಕಾದಷ್ಟು ದಾಖಲೆಗಳುಂಟು. ಗೊತ್ತಿದ್ದು ಯಾಕೆ ಕೊಡ್ತಾರೆ? ಮತ್ತೆ ದೇವರಿಗೆ ನಾವು ತಪ್ಪುಗಾರನಾಗ ಮಾಡ್ತೀವಿ. ನಾವೇ ಅದು ತಪ್ಪು ಮಾಡ್ತೀವಿ, ಮತ್ತೆ ದೇವರಿಗೆ ತಪ್ಪುಗಾರನ ಯಾಕೆ ಮಾಡ್ತೀವಿ ನಾವು? ಅಂದ್ರೆ ಆಗ ದೇವರು ನಮ್ಮನ್ನ ಒಂದು ಕಟ್ಟಿ ಹಾಕಿ ನಮ್ಮನ್ನ ಎಲ್ಲ ಸ್ವಾತಂತ್ರ್ಯ ಕಿತ್ಕೊಂಡು ನಮ್ಮನ್ನ ಗುಲಾಮರನ್ನ ಪ್ರಾಣಿಯನ್ನಾಗಿ ನೋಡ್ಬೇಕಾಗಿತ್ತ ದೇವ್ರು ನಮ್ಮನ್ನ? ನೋಡಿ, ಈ ಅರ್ಥ ಮಾಡ್ಕೊಳ್ಳೋದಿಲ್ಲ ದೇವ್ರು. ಈಗ ಪಾಪಕ್ಕೆ ಅದೇನಕ್ಕೆ ನಮಗೆ ನಾವು ಅಷ್ಟು ಪಾಪ ಮಾಡ್ಲೇಬೇಕಂತ ಸೈತಾನ ಜೊತೆಗೆ ಏನು ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ ನಾವು? ಈಗ ಸಂತ ಭಕ್ತರೆಲ್ಲ ಇಲ್ವಾ ನಮ್ಗೆ? ಎಷ್ಟು ಸಂತ ಭಕ್ತರು, ಮದರ್ ತೆರೇಸಾ ಮುಂತವ್ರತ್ತ, ಇವನ್ ಮಹಾತ್ಮ ಗಾಂಧಿ ಅವರೆಲ್ಲ ಅಂತ ಎಲ್ಲಷ್ಟು ಜನ ಇಲ್ವಾ? ಹೇಗೆ ಅವರು ಒಂದು ಒಳ್ಳೆ ಜೀವಿತ ನಡೆಸಲಿಕ್ಕೆ ಇವತ್ತು ಅದಕ್ಕೆ ಮಹಾತ್ಮ ಗಾಂಧಿ ಅಂತೇವಲ್ವಾ?
ಇಂಥ ತುಂಬಾ ಜನ ಇಲ್ವಾ? ನಾವು ಪಾಪನೇ ಮಾಡ್ಬೇಕು, ಕೆಟ್ಟದೇ ಮಾಡ್ಬೇಕಂದ ಏನಾದ್ರು ಉಂಟಾ? ಅದಕ್ಕೆ ಹೇಳುದು, ಇಲ್ಲಿ ತಮ್ಮ ಸ್ವತಂತ್ರ ಆಯ್ಕೆಯಿಂದ ತಮ್ಮ ಸ್ವಾತಂತ್ರ್ಯನ ಉಪಯೋಗಿಸಿ ಕೆಟ್ಟದನ್ನ ಆಯ್ಕೆ ಮಾಡುವಂತದ್ದು. ಈಗಲೂ ಕೂಡ ಎಷ್ಟು ಜನರಿಗೆ ಬುದ್ಧಿ ಹೇಳಕ್ ಹೋದ್ರೆ ಉಲ್ಟನೇ ಮಾತಾಡ್ತಾರೆ. ನಿನಗೇನಾಯ್ತು, ನಾನು ಏನಾದ್ರು ಮಾಡ್ಕೋತೀನಿ, ನೀನ್ ಯಾರು ಕೇಳಕ್ಕೆ? ನೋಡಿ, ಅಹಂಕಾರ, ಗರ್ವ, ದರ್ಪ ಯಾಕೆ ಅಂತ. ಈ ಸೌಜನ್ಯತೆ ಯಾಕಿಲ್ಲ? ಈ ಒಳ್ಳೆ ಮನ್ಸು ಯಾಕಿರುವುದಿಲ್ಲ? ಸ್ವತಂತ್ರ ಆಯ್ಕೆಯಿಂದ ಮಹಾಪಾಪದಲ್ಲಿ ಸತ್ತವರ ಅನಂತ ದಂಡನೆಯಲ್ಲಿ ನರಕಾಡಕವಾಗಿದೆ ಅಂತ. ಹಾಗಾದ್ರೆ ಈಗ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಶಿಕ್ಷೆಗಳು ದೇವ್ರು ಕೊಟ್ರು ಅಂತ ಹೇಳಿಬಿಟ್ಟು, ಈಗ ಬ್ರದರ್ ಹೇಳಿದಾಗೆ ಕೆಲವರೆಲ್ಲ ಡೌಟ್ ಮಾಡ್ಲಿಕ್ಕೆ, ಇದು ಒಳ್ಳೆ ದೇವ್ರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಹಾಗಾದ್ರೆ ಇದು ಯಾಕೆ ಆಗ್ತಾ ಇದೆ, ಇದಕ್ಕೆ ಯಾವ ದೇವ್ರು ಆರ್ಡರ್ ಕೊಟ್ಟಿದ್ದು? ಜನಾಂಗವನ್ನೇ ಕೊಂದಾಕ್ಲಿಕ್ಕೆ, ಪ್ರಾಣಿಗಳನ್ನೇ ಕೊಲೆ ಮಾಡ್ಲಿಕ್ಕೆ ಯಾವ ದೇವ್ರು ಆರ್ಡರ್ ಕೊಟ್ಟಿದ್ದು? ಅದು ಯೇಸು ದೇವರ, ಬೇರೆ ದೇವರ ಅಂತ ಡೌಟ್ ಮಾಡ್ತಾರಲ್ಲ. ಪ್ರಿಯರೇ, ಪರವಾಗಿಲ್ಲ, ಈಗ ಜನಾಂಗಗಳು ನಾಶವಾಗ್ಲಿ, ಎಲ್ಲಾ ಪ್ರಾಣಿಗಳು ಸತ್ತು ಹೋಗ್ಲಿ, ಪರವಾಗಿಲ್ಲ. ಬಟ್ ಇದೇನು ಎಲ್ರು ಸಾಯ್ಲೇಬೇಕು ಒಂದಿನ ಅಲ್ವಾ? ಬಟ್ ಇನ್ನೊಂದು ಮರಣ ಉಂಟಲ್ಲ, ನರಕ. ಹಾಗಾದ್ರೆ ನರಕ ಕೊಡೋ ದೇವ್ರು ಯಾರು ಹಾಗಾದ್ರೆ? ಅದು ಕೇಳಬಹುದಲ್ಲ ನಾವು. ಹಳೆ ಒಡಂಬಡಿಕೆಯಲ್ಲಿ ಕೆಲವು ಜನಾಂಗಗಳನ್ನೇ ನಾಶ ಮಾಡಿದ್ರು, ಅಥವಾ ಅಲ್ಲಿ ಕೆಲವ್ರನ್ನೆಲ್ಲ ಸಾಯಿಸಿದ್ರು, ದೇವ್ರು ಸುಮ್ಮನೆ ಇದ್ರು ನೋಡ್ಕೊಂಡು, ಅಥವಾ ಕೆಲವು ಸತಿ ಆಜ್ಞೆ ಮಾಡಿದ್ರು ಅವ್ರನ್ನ ನಾಶ ಮಾಡಿ ಅಂತ. ಹಾಗಾದ್ರೆ ಯುಗಾಂತರದ, ಇದಾದ್ರೂ ತಾತ್ಕಾಲಿಕ, ಟೆಂಪರರಿ ಬಿಡಿ, ಬಟ್ ಯುಗಾಂತರದ ವಿವರಿಸಲು ಅಸಾಧ್ಯವಾದಂತ ಭಯಂಕರವಾದಂತ ವೇದನೆ, ನರಕ, ಯಾತನೆ, ಅದನ್ನು ಯಾರು ಸೃಷ್ಟಿ ಮಾಡಿದ್ರು? ಅದ್ಯಾರು ಕೊಡೋರು? ಯಾವ ದೇವರವರು? ಯೇಸು ದೇವ್ರು ಕೊಡ್ತಾರ? ಹಾಗೂ ಕೇಳ್ಬೋದಲ್ಲ. ಅದಕ್ಕೆ ನಾವು ಡೌಟ್ ಮಾಡಿದ್ರೆ, ಹಾಗನ್ನು ಯುಗಕ್ಕೆ ನರಕಕ್ಕೆ ದೇವರು ಸೃಷ್ಟಿ ಮಾಡಿದಾರೆ ಅಂತ ಹೇಳಿದ್ರೆ ಆ ದೇವ್ರನ್ನ ಯಾರು ನಂಬ್ತಾರೆ? ಅದರಿಂದ ಪ್ರಿಯರೇ, ದೇವ್ರು ಯಾವ ನರಕ ಸೃಷ್ಟಿ ಮಾಡಲ್ಲ. ನಿಜವಾಗ್ಲೂ ಕೂಡ ಹೇಳುದಾದ್ರೆ, ಈಗ ನನ್ನ ಅಭಿಪ್ರಾಯ ನೀವು ಕೇಳುದಾದ್ರೆ, ಈ ವಿಷಯದಲ್ಲಿ ಎಷ್ಟೋ ವಿಷಯಗಳು, ಅದು ಕೆಲವು ಸತಿ ಬರೆಯುವಾಗ ಅದು ಒಂದು ಏನ್ ಗೊತ್ತಾ, ಸಾಮತಿ ರೂಪದಲ್ಲೋ, ನಾಟಕದ ರೂಪದಲ್ಲೋ, ಒಂದು ಕಥೆ ರೂಪದಲ್ಲೋ ಅದು ಬರೀಲೇಬೇಕಾಗ್ತದೆ. ಒಂದು ಸತ್ಯ ತಿಳಿಸ್ಬೇಕಾದ್ರೆ, ಗೊತ್ತೈತಲ್ಲ, ಆ ಸತ್ಯ ತಿಳಿಸ್ಬೇಕಾದ್ರೆ ಆ ತರ ಇರ್ತದೆ. ಬಟ್ ಅದು ದೇವರು ಸೈಲೆಂಟ್ ಆಗಿರ್ಬೋದು, ಬಟ್ ದೇವ್ರು ಕೆಟ್ಟದ್ ಮಾಡ್ಲಿಕ್ಕೆ ಖಂಡಿತ ಪ್ರೇರಣೆ ಕೊಡಲ್ಲ, ಮತ್ತು ದೇವರು ಕಾರಣವಾಗುವುದೇ ಇಲ್ಲ. ಅದು 100% ಅದ್ರಲ್ಲಿ ಯಾವ ಡೌಟ್ ಇಲ್ಲ. ಬಟ್ ಆ ದೇವರ ಗುಣಲಕ್ಷಣಗಳು ನಮ್ಗೆ ಗೊತ್ತಾಗುವುದಕ್ಕೋಸ್ಕರ ಕೆಲವು ವಿಷಯಗಳು ಪ್ರಪಂಚದಲ್ಲಿ ನಡೀತಾ ಬರ್ತಾ ಇದೆ, ಅದು ಹಾಗೆ ಹೋಗ್ತಾ ಇದೆ. ಅದಕ್ಕೆ ದೇವರೇ ಕಾರಣ ಅಂತ ನಾವು ಹೇಳಕ್ಕಾಗೋದಿಲ್ಲ. ಉದಾಹರಣೆಗೆ ನೋಡಿ, ದೇವ್ರು ಹೇಳಿದ್ರೆ ಈ ಮರದ ಹಣ್ಣು ತಿನ್ಬೇಡ, ತಿಂದ್ರೆ ಸಾಯ್ತಿ ಅಂತ. ದೇವರು ಅಷ್ಟು 100 ಮರಗಳನ್ನು ಕೊಟ್ಟಿದ್ದಾರೆ, ಹಣ್ಣು ಹಂಪಲು, ಬಟ್ ಈ ಒಂದು ಮರದ ಮೇಲೆ ಕಣ್ಣು ಯಾಕೆ ಆಯ್ತು? ತಿನ್ಬೇಡ ಅಂತ ದೇವ್ರು ಹೇಳಿದ್ದಾರೆ. ಈಗ ಕೆಲವೆಲ್ಲ ವಿಷ ಬಾಟ್ಲಿ ಇರ್ತದೆ, ಅದರಲ್ಲಿ ವಿಷ ಬಾಟ್ಲಿ ಅಂತ ಬರೀತಾರೆ, ಡೇಂಜರ್, ಮಕ್ಕಳಿಂದ ದೂರವಿರಿಸಿ ಅಂತ ಎಲ್ಲ ವಾರ್ನಿಂಗ್ ಕೊಡ್ತಾರೆ. ಆ ವಿಷ ಕುಡಿದ್ರೆ ಕಂಪನಿಯವ್ರನ್ನ ಬ್ಲೇಮ್ ಮಾಡಕ್ಕಾಗತ್ತಾ? ಈಗ ಸರಾಯಿ ಕುಡ್ದು ಎಷ್ಟೋ ಜನ ನೋಡಿದೀನಿ ನಾನು. ಸರಾಯಿ ಕುಡ್ದು ಕರಳೆಲ್ಲ ಸುಟ್ಟೋಗಿ, ಆಮೇಲೆ ಮೈಯೆಲ್ಲ ಊತ ಬಂದು ಸತ್ತವ್ರನ್ನ ನಾನು ನೋಡಿದ್ದೀನಿ. ಅದಕ್ಕೆ ನಾನು ಈ ಸರಾಯಿ ಕೆಟ್ಟದಂತ ನಾನು ಹೇಳ್ತಿಲ್ಲ, ಬಟ್ ಈ ಸರಾಯಿಂದ ಆಗುವ ಅನಾಹುತಗಳು ಎಷ್ಟು, ಅದು ನೋಡುವಾಗ ಈ ಭಯಂಕರ ಸಂಕಟ ಆಗುತ್ತೆ, ಗೊತ್ತೈತಲ್ಲ. ಇವತ್ತಿಗೂ ಆ ಸಮಸ್ಯೆ ಎದುರಿಸ್ತಾ ಇದ್ದೀನಿ ನಾನು. ಈ ಸರಾಯಿ ಅವರ ಪ್ರಾಬ್ಲಮ್ ಅಂದ್ರೆ ಪ್ರತಿ ಪ್ಯಾರಿಶ್ ಅಲ್ಲಿ ಇರ್ತಾ ಇದೆ. ನನಗೆ ಅದು ಭಯಂಕರ ಸಂಕಟ ಆಗ್ತಾ ಇದೆ. ಈಗ ಅಂತವರಿಗೆ, ಕೆಲವರಿಗೆಲ್ಲ ಸರಾಯಿ ಕುಟುಂಬಕ್ಕೆ ಅವ್ರ ಮಕ್ಕಳಿಗೆ ದೀಕ್ಷೆ ಕೊಡಬೇಕಾ ಬೇಡೋ ಎಂಬುದು ಬಹಳ ಚಿಂತನೆ ಮಾಡ್ಬೇಕಾಗತ್ತೆ ಈಗ. ಅಥವಾ ಅಂತವರಿಗೆಲ್ಲ ದೀಕ್ಷೆ ಕೊಡ್ಬೇಕಾ, ಅವ್ರಿಗೆ ಸಂಸ್ಕಾರ ಕೊಡ್ಬೇಕಾ ಅಂತ. ಯಾಕೆಂತ ಹೇಳಿದ್ರೆ ಆ ಮನುಷ್ಯರು
ಅಲ್ಲ, ಎಂತ ಒಂದು ಸಂಕಟದಲ್ಲಿ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ಎಂತ ಒಳ್ಳೆಯವ್ರಿ. ಕುಡ್ದು 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 ಸತ್ತು ಹೋಗಿದ್ದಾರೆ, ಕುಡ್ದು ಕುಡ್ದು. ಈವನ್ ಆಧ್ಯಾತ್ಮಿಕ ವ್ಯಕ್ತಿಗಳು ಕೂಡ ಅದಕ್ಕೆ ಬಲಿಯಾದವರು. ಅವರ ಅವಸ್ಥೆ ನೋಡಿದ್ರೆ ಅದು ವಿವರಿಸಕ್ಕಾಗಲ್ಲ ಅಂತ ಪರಿಸ್ಥಿತಿ. ಎಷ್ಟೋ ಕುಟುಂಬಗಳು, ಎಷ್ಟು ನಾಶ, ಎಷ್ಟು ಇದರಿಂದ ಎಲ್ಲ ಹಾಳಾಗಿ ಹೋಗುವಂಥದ್ದು. ಆಮೇಲೆ ಕೊನೆಗೆ ದೇವರಿಗೆ ಯಾಕೆ ಬೈಬೇಕು? ಈಗ ಅಷ್ಟು ನಮಗೂ ಜ್ಞಾನ ಇಲ್ವಾ, ತಿಳುವಳಿಕೆ ಇಲ್ವಾ, ಯಾವ್ದು ಆರಿಸ್ಬೇಕು ಬಿಡ್ಬೇಕಂತ ನಮ್ಗೆ ಗೊತ್ತಾಗಲ್ವಾ? ಪೌಲ ಹೇಳ್ತಾನಲ್ಲ ನೋಡಿ, ಏನೇ ಮಾಡ್ಲಿಕ್ಕೂ ಸ್ವಾತಂತ್ರ್ಯವಿದೆ, ಆದ್ರೆ ಎಲ್ಲೋ ಪ್ರಯೋಜನಕರ ಅಲ್ಲ ಅಂತ ಎಷ್ಟು ಕ್ಲಿಯರ್ ಆಗಿ ಪೌಲ ಹೇಳ್ತಾನೆ. ಕೊರಿಂಥ ಪತ್ರದಲ್ಲಿ ಒಂದ್ ಕಡೆ ಹೇಳ್ತಾನಲ್ಲ, ನಾನು ಏನೇ ಮಾಡ್ಲಿಕ್ಕೂ ಎಲ್ಲ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇದ್ದೇ, ಆದ್ರೆ ಪ್ರಯೋಜನಕರ ಅಲ್ಲ. ಮತ್ತೆ ಏನಕ್ಕೆ ಮಾಡಕ್ ಹೋಗ್ಬೇಕು ನಾವು? ನಮ್ಗೆ ಏನು ಪ್ರಯೋಜನ? ಸ್ವಾತಂತ್ರ್ಯ ಇದೆ, ಶಕ್ತಿ ಇದೆ ಅಂತ ಎಲ್ಲ ಮಾಡಕ್ಕಾಗತ್ತಾ? ನಾವು ಬದುಕ್ಬೇಕು, ಇನ್ನೊಬ್ಬರಿಗೆ ಬದುಕಲಿಕ್ಕೆ ಬಿಡ್ಬೇಕಲ್ವಾ? ನಮ್ಮ ಸ್ವಾತಂತ್ರ್ಯ ಉಪಯೋಗಿಸುವಾಗ ಇನ್ನೊಬ್ಬರಿಗೆ ತೊಂದರೆ ಆಗೋದಾದ್ರೆ, ಅಥವಾ ಇನ್ನೊಬ್ರು ಸ್ವಾತಂತ್ರ್ಯ ಉಪಯೋಗಿಸುವಾಗ ಅವರಿಂದ ನಮ್ಗೆ ತೊಂದರೆ ಆಗೋದಾದ್ರೆ, ಅಂತ ಸ್ವಾತಂತ್ರ್ಯ ತ್ಯಾಗ ಮಾಡ್ಬೇಕಂತ ಸ್ವಲ್ಪ ಬುದ್ಧಿಯಾದ್ರೂ ನಮ್ಗೆ ಇರ್ಬೇಕಲ್ವಾ? ಅದರಿಂದ ನಾವೇನು ಪ್ರಾಣಿಗಳಲ್ಲ. ದೇವ್ರು ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮನ್ನ ಅವ್ರ ಮಕ್ಕಳನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಮತ್ತು ಪವಿತ್ರಾತ್ಮರ ವರ ಕೊಟ್ಟಿದ್ದಾರೆ. ಮತ್ತೆ ಹೇಳಿದರೆ ಬೇಡ್ಕೋ, ಇನ್ನೂ ಶಕ್ತಿ ಬೇಕಾದ್ರೆ ಕೇಳ್ಕೋ, ಕೃಪೆ ಬೇಕಾದ್ರೆ ಕೇಳ್ಕೋ ಅಂತ ದೇವ್ರು ಹೇಳಿದ್ದಾರೆ. ಬಟ್ ಏನ್ ನಮ್ಮನ್ ದೇವರು ಈ ಲೋಕದಲ್ಲೇ ಈಗ ದೇವರಾಗೆ ಸೃಷ್ಟಿ ಮಾಡ್ಬೇಕಾಗಿತ್ತ? ಅದು ಸೈತಾನ ಹಾಗೆ ಹೇಳಿದ್ದು ಅವರಿಗೆ ಬಂದು, ಆದಾಮ ಅವರಿಗೆ, ಇದು ತಿಂದ್ರೆ ದೇವ್ರ ತರ ಆಗ್ತೀರಾ ನೀವು? ನೋಡಿ, ದೇವ್ರ ತರ ಆಗ್ತಾರೆ, ದೇವ್ರು ಮಾಡ್ತಾರೆ. ನಮ್ಗೆ ಹಾಕಿ ಪ್ರಯತ್ನ ಮಾಡ್ಬೇಕು ನಾವು. ಅದ್ ನಮ್ ಕೈಲಿ ಪ್ರಯತ್ನ ಮಾಡಿ ದೇವ್ರ ಹಾಕ್ಲಿ ನಮ್ ಕೈಲಿ ಸಾಧ್ಯನಾ? ಹಣ್ಣು ಹಂಪಲು ತಿಂದು ನಾವು ದೇವ್ರಲ್ಲೇ ಆಗ್ಲಿಕ್ಕೆ ನಮ್ ಕೈಲಿ ಸಾಧ್ಯ ಆಗತ್ತಾ? ಬಟ್ ಅದ್ ದೇವರಿಗೆ ಬಿಟ್ಬಿಡ್ಬೇಕು. ದೇವ್ರು ಮಾಡ್ತಾರೆ, ಸಕಾಲದಲ್ಲಿ ನಮ್ಮನ್ನ ದೇವರನ್ನಾಗಿ ಮಾಡ್ತಾರೆ ಅವರು. ಅದಕ್ಕೆ ಅಲ್ವಾ ಯೇಸು ಕ್ರಿಸ್ತರ ಮುಖಾಂತರ ದೇವರ ಅನಂತ ಕಾಲದ ಯೋಜನೆ ಉಂಟು ಅಲ್ಲ. ಆ ದೇವರ ಯೋಜನೆಗೆ ನಾವು ಶಿರಬಾಗ್ಬೇಕು ಹೊರತು ನಮ್ಮ ಚಿತ್ತದಂತೆ ಮಾಡುದಲ್ಲ. ಅದಕ್ಕೋಸ್ಕರ ನಮ್ಗೆ ಈ ಲೋಕದಲ್ಲಿ ಕೆಟ್ಟತನ ಬರ್ಲಿಕ್ಕೆ ನಾವು ದೇವ್ರನ್ನ ದೂರಕ್ಕಾಗಲ್ಲ. ನಾವು ಕೂಡ ನಾವೇ ಕಾರಣ ಆಗ್ತೀವಿ ಅಂತ ಹೇಳ್ಬೋದು. ಈ ಮರದನ್ನು ತಿನ್ಬೇಡ ವಾರ್ನಿಂಗ್ ಕೊಟ್ರು ತಿಂದ, ಅವನ ಆತ್ಮ ಸತ್ತೋಯ್ತು. ಇದು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಲೇಬಲ್ ಓದಿ ಓದಿ ಕುಡಿತಾರೆ. ಸಿಗರೇಟ್ ಸೇವನೆ ಜೀವಕ್ಕೆ ಹಾನಿಕರ, ಅದು ಓದಿ ಓದಿ ಸಿಗರೇಟ್ ಸೇರ್ತೀವಿ. ಆಮೇಲೆ ಕಂಪನಿಯವರು ಸಾಯಿಸಿದ್ರು, ಸಿಗರೇಟ್ ಕಂಪನಿಯವರು ನನ್ನ ಮಕ್ಕಳನ್ನು ಸಾಯಿಸಿದ್ರು ಅಂತ ಹೇಳಿದ್ರೆ ಅಷ್ಟು ಬುದ್ಧಿ ಬೇಡವ ನಮಗೆ? ಯಾವುದು ಬೇಕು ಯಾವುದು ಬೇಡ, ಜೀವ ಉಂಟು ಮರಣ ಉಂಟು, ನೀರುಂಟು ಬೆಂಕಿ ಉಂಟು, ಯಾವ್ದು ಆರಿಸ್ಬೇಕು ನಮ್ಗೆ ಅಷ್ಟು ಗೊತ್ತಾಗದಿದ್ರೆ ಹಾಗಾದ್ರೆ ನಾವು ಪ್ರಾಣಿಗಳಂತ ಹೇಳ್ಬೇಕಾಗ. ಪ್ರಾಣಿಗಳು ಕೂಡ ಬೇಕು ನೋಡಿ, ಪ್ರಾಣಿಗಳು ಕೂಡ. ನನಗೆ ಆಶ್ಚರ್ಯ ಆಗ್ತದೆ ಕೆಲವು ಸತಿ. ಈಗ ನಮ್ಗೆ ಆದ್ರೆ ಯಾವ್ದನ್ನು ತಿನ್ಬೇಕು ಬಿಡ್ಬೇಕು ಅಂತ ನಮ್ಗೆ ಯಾರೋ ಹೇಳಬೇಕು, ತಿಳಿಸ್ಬೇಕು. ಬಟ್ ಪ್ರಾಣಿಗಳಿಗೆ ಆತರಲ್ಲ ದೇವರೇ. ಪ್ರಾಣಿಗಳು ಕಾಡಿನಲ್ಲಿ ಹೋಗ್ಬಿಟ್ರೆ ಏನ್ ಬೇಕು ಅದನ್ನೇ ಆಯ್ಕೆ ಮಾಡಿ ತಿಂತವೆ. ಅವುಗಳಿಗೆ ಯಾರು ಜ್ಞಾನ ಕೊಟ್ಟಿದ್ದು ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾಯಿಗಳು ಕೂಡ ನಾನು ನೋಡಿದ್ದೇನೆ ಕೆಲವು ಸತಿ ಹುಲ್ಲು ತಿನ್ನುವುದು. ಅಂದ್ರೆ ಅದರ ಆರೋಗ್ಯ ಅದೇ ಕಾಪಾಡ್ಕೊಳ್ತಾ ಇದೆ. ನಾಯಿಗಳು ಹುಲ್ಲು ತಿನ್ನುವುದು ಅಥವಾ ಏನಾದ್ರೂ ಹೋಗಿ ಗಿಡಮೂಲಿಕೆಗಳನ್ನು ತಿಂದ್ಕೊಂಡು ಅದು ಔಷಧಿ ಅದೇ ಮಾಡ್ಕೊಳ್ಳೋದು. ಮತ್ತೆ ಯಾರು ಅದಕ್ಕೆ ಔಷಧಿ ಕೊಡೋಕೆ ಹೋಗ್ತಾರೆ? ಅದರಿಂದ ಪ್ರಾಣಿಗಳಿಗೂ ಕೂಡ ಗೊತ್ತು ಯಾವ್ದು ತಿನ್ಬೇಕು ಬಿಡ್ಬೇಕು ಅಂತ. ಎಲ್ಲವನ್ನ ಕೂಡ ತಿನ್ನುವುದಿಲ್ಲ. ನೋಡಿ, ದನದ ಮುಂದೆ ಮಾಂಸ ಹಾಕಿ ತಿನ್ನುತ್ತಾ ಅದು, ಹುಲಿ ಮುಂದೆ ಹುಲ್ಲು ಹಾಕಿ ತಿನ್ನುತ್ತಾ ಅದು. ಅವುಗಳಿಗೂ ಅದು ಜ್ಞಾನ ಉಂಟು, ಬುದ್ಧಿ ಉಂಟು. ನಮ್ಮ ಮನುಷ್ಯರಿಗೆ ಯಾಕೆ ಬುದ್ಧಿ ಇಲ್ಲ? ಬಹಳ ವಿಚಿತ್ರ ಕಾಣ್ತಾ ಇದೆ ಮನುಷ್ಯರದು. ಏನು ಮನುಷ್ಯರು, ಪ್ರಾಣಿಗಳ ಬುದ್ಧಿನೇ ನಮ್ಮ ಮನುಷ್ಯರಿಗಿಲ್ಲ ಅಂತ ಹೇಳಿದ್ರೆ, ಆಮೇಲೆ ದೇವ್ರನ್ನ ಬೈಯೋದು, ದೇವ್ರ ಕಾರಣ ಇದಕ್ಕೆಲ್ಲ ಅಂತ. ಆದ್ರಿಂದ ದೇವರ ಮೇಲೆ ಪ್ರಿಯರೇ, ದೇವರ ಮೇಲೆ ಒಂದು ಸಣ್ಣ ತಪ್ಪು ಕೂಡ ಹೊರ್ಸೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರು, ಗಾಡ್ ಇಸ್ ಗುಡ್. ಒಳ್ಳೆದ್ರಿಂದ ಕೆಟ್ಟದ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೇದು ಕೆಟ್ಟದ್ದು ಹಿಂಗ್ ಬರ್ತದೆ ಒಬ್ರಿಂದ? ಇವರು ಸಂತ ಜೇಮ್ಸ್ ಕೇಳ್ತಾರಲ್ಲ, ಯಾಕೊಬ್ರು
ಒಬ್ಬ ನೀರಿನಿಂದ ಸಿಹಿ ನೀರಾದ್ರೆ ಸಿಹಿ ನೀರು, ಸವಳು ನೀರಾದ್ರೆ ಸವಳು ನೀರು. ಒಂದ್ಸತಿ ನೀವು ತೆಗಿಬೇಕಾದ್ರೆ ಸಿಹಿ ನೀರು, ಮತ್ತೊಂದ್ಸತಿ ಉಪ್ಪು ನೀರು, ಹಂಗೆ ಚೇಂಜ್ ಆಗುದಿಲ್ಲ. ಅದು ಸಿಹಿ ನೀರಾದ್ರೆ ಕೊನೆ ತನಕ ಸಿಹಿ ನೀರೇ, ಉಪ್ಪು ನೀರಾದ್ರೆ ಕೊನೆ ತನಕ ಉಪ್ಪು ನೀರೇ ಬರ್ತಾ ಇದೆ. ಹಾಗೆ ಅದರಿಂದ ದೇವರು ಕೂಡ ಆತರ, ದೇವರಿಂದ ಒಳ್ಳೇದೇ ಬರೋದು, ಕೆಟ್ಟದ್ದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇದೆಲ್ಲ ಯಾಕೆ ನಡೀತದೆ? ಅದೆಲ್ಲ ಯಾಕೆ ನಡೀತದೆ ಅಂತ ಹೇಳಿದ್ರೆ ನಾವೇ ಉತ್ತರ ಕೊಡ್ಬೇಕು. ಯಾಕಂದ್ರೆ ದೇವರ ಆಜ್ಞೆಗಳ ಪ್ರಕಾರ ನಡೆದ್ರೆ ಯಾವುದೇನ್ ಕೇಳಿಲ್ಲ. ನಿಜ ದೇವರನ್ನ ಆರಾಧನೆ ಮಾಡು, ಕೊಲೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ತಂದೆಗಳನ್ನು ಗೌರವಿಸು, ಸುಳ್ಳು ಹೇಳಬೇಡ, ಇದೆಲ್ಲ ದೇವರ ಆಜ್ಞೆಗಳನ್ನು ಪಾಲಿಸಿದ್ರೆ ಯಾರಿಗೇನು ತೊಂದರೆ ಇಲ್ಲ, ಚೆನ್ನಾಗಿರ್ಬೋದು. ಕೊಲೆ ಮಾಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳೋದು, ಫ್ಯಾಮಿಲಿಗಳನ್ನ ಹಾಳು ಮಾಡಾಕೋದು, ಮತ್ತೆ ಯಾರ ತಪ್ಪು? ದೇವ್ರ ತಪ್ಪ? ಅದಕ್ಕೆ ಆ ಶಿಕ್ಷೆಗಳು ನಾವು ಕೆಡಿಸಿದಾಗ ಕೆಟ್ಟ ನಮ್ಮೆಲ್ಲ ತಿರುಗಿ ಬೀಳುತ್ತೆ ಅಲ್ವಾ. ಈಗ ಪ್ರಾಣಿಗಳ ರೇಗಿಸಿದ್ರೆ ಅವು ನಮಗೆ ಅಟ್ಯಾಕ್ ಮಾಡಕ್ ಬರ್ತದೆ. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿ, ನಾಯಿ ಇದ್ರೆ ನಾಯಿ ಸುಮ್ಮನೆ ಮಲಗಿರ್ತದೆ, ನಾವು ನಮ್ಮ ಪಾಡಿಗೆ ಹೋದ್ರೆ ಆ ನಾಯಿ ಏನ್ ಮಾಡಲ್ಲ. ಆ ನಾಯಿನ ದುರ್ಗಿಟ್ಟಿ ನೋಡಿ, ಅದು ದುರ್ಗಿಟ್ಟು ನೋಡುತ್ತೆ, ಗೊರ್ರ ಅಂತ ಹೇಳಕ್ ಬರುತ್ತೆ. ಅದರಿಂದ ಕೆಣಕ್ಬೇಡಿ, ಕೆಣಕ್ಬಾರ್ದು, ರೇಗಿಸಬಾರ್ದು. ರೇಗಿಸಿದ್ರೆ ಅವುಗಳು ತಿರುಗಿ ಬರ್ತವೆ. ಅದಕ್ಕೆ ನಮ್ದೇನ್ ಕರ್ತವ್ಯ ಕೆಲಸ ಅಷ್ಟೇ ಮಾಡಬೇಕು ಹೊರತು ಅತಿಯಾಗಿ ಮಾಡುವುದಲ್ಲ ಅಂತ. ಅದಕ್ಕೋಸ್ಕರ ಪ್ರಿಯರೇ, ಈ ಯಾತನೆಗಳು, ನೋವುಗಳು, ಸಂಕಟಗಳು, ಆಮೇಲೆ ಮರಣ ಮತ್ತು ನರಕ ದೇವರು ಸೃಷ್ಟಿ ಮಾಡಿಲ್ಲ. ಇದನ್ನು ಗೊತ್ತಿದ್ದಾರೆ, ಇದು ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ಪಾಪದಿಂದಾಗಿ ಎಲ್ಲ ಅನಾಹುತಗಳು ಬಂತಲ್ವಾ, ಬೇಡದೆಲ್ಲ ನಾವೇ ಬರಮಾಡಿಕೊಳ್ಳುತ್ತವೆ. ಆದ್ರಿಂದ ತಮ್ಮ ಸ್ವಂತ ಸ್ವತಂತ್ರ ಆಯ್ಕೆಯಿಂದ ಮಹಾಪಾಪದಲ್ಲಿ ಸತ್ತವರ ಅನಂತ ದಂಡನೆಯಲ್ಲಿ, ಅದರಿಂದ ಇದು ನರಕ ನಾವೇ ಆಯ್ಕೆ ಮಾಡುವಂಥದ್ದು. ಅನಂತ ದಂಡನೆ ನರಕವಾಗಿದೆ. ಅನಂತ ಕಾಲಕ್ಕೆ ದೇವರಿಂದ ಬೇರ್ಪಡುವುದೇ ನರಕದ ಪ್ರಮುಖ ಯಾತನೆಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಅದ್ಭುತವಾಗಿದೆ ನೋಡಿ. ಇದನ್ನೆಲ್ಲ ಬಿಡಿಸಿ ಜನರಿಗೆ ಹೇಳಕ್ಕಾಗತ್ತಾ? ಜನರು ಅರ್ಥ ಮಾಡ್ಕೊಳ್ತಾರ? ಈಗ ನೀವು ಸತ್ಯವನ್ನು ಅನ್ವೇಷಣೆ ಮಾಡುವವ್ರು, ನಿಮ್ಗೆ ಇದೆಲ್ಲ ಹೇಳಿದ್ರೆ ಅರ್ಥ ಆಗುತ್ತೆ. ಬಟ್ ಇದನ್ನೇ ಜನರಿಗೆ ಹೇಳಿದ್ರೆ ಅನಂತ ಕಾಲಕ್ಕೆ ದೇವರಿಂದ ಬೇರ್ಪಡೋದು ನರಕ, ಹಾಗಾದ್ರೆ ಬೆಂಕಿ, ಹಾಗಾದ್ರೆ ಹುಳ, ಹಾಗಾದ್ರೆ ಅಲ್ಲಿ ಈ ಸೈತಾನಗಳು ಈಟಿಯಿಂದೆಲ್ಲ ತಿವಿಯುವುದು, ಅದೆಲ್ಲ ಬಿಗಿನರ್ಸ್ಗೆ ಗೊತ್ತೈತಲ್ಲ. ದೇವರ ವಾಕ್ಯದಲ್ಲಿ ಜಸ್ಟ್ ಸ್ಟಾರ್ಟ್ ಆಗೋರಿಗೆ ನರಕ, ಬೆಂಕಿ, ಅಲ್ಲಿ ಕಡಿಯೋ ಹುಳ, ಆಮೇಲೆ ಅಲ್ಲಿ ಸೈತಾನ ತಿವಿಯುವುದು, ಮತ್ತೆ ಏನೇನೋ ಹಿಂಸೆಗಳು ಕೊಡೋದು, ಅದೆಲ್ಲ ಸ್ಟಾರ್ಟಿಂಗ್. ಒಂದು ನರಕ ಅಂದ್ರೆ ಒಂದು ಐಡಿಯಾ, ಈ ಹಿಂಸೆ ಅಂತ. ಅವರಿಗೆ ದೇವರಿಂದ ಬೇರ್ಪಡೋದು ಪರವಾಗಿಲ್ಲ ಬಿಡ್ರಿ, ನಮ್ಮ ಪಾಡಿಗೆ ಇರ್ತೀವಿ ನಾವು ಅಂತಾರೆ. ಇಲ್ಲಿ ಇರ್ಲಿಲ್ವಾ ದೇವ್ರನ್ನ ಬಿಟ್ಟು? ಅಲ್ಲೂ ಕೂಡ ಇರ್ತೀವಿ ಅಂತಾರೆ. ಹಾಗೆ ಹೇಳಕ್ ಹೋದ್ರೆ ಜನ ಕ್ಯಾರೇ ಮಾಡಲ್ಲ, ಗೊತ್ತೈತಲ್ಲ. ಈ ಲೋಕದಲ್ಲಿ ದೇವ್ರನ್ನ ನಂಬಲೇ ಇಲ್ಲ, ನಿನ್ ಏನ್ ತೊಂದರೆ ಆಯ್ತು ಅಂತಾರೆ. ಮತ್ತೆ ಇನ್ನೊಂದು ಲೋಕದಲ್ಲಿ ನನಗೆ ಆಗ್ಬೇಕು ದೇವ್ರು, ನನ್ನ ಪಾಡಿಗೆ ಇರ್ತೀನಿ, ಪರವಾಗಿಲ್ಲ ಅಂತಾರೆ. ಬಟ್ ಆಕ್ಚುಲಿ ಆದ್ರೆ ಆ ಯಾತನೆ ಅವ್ರಿಗೆ ಈಗ ಗೊತ್ತಾಗಲ್ಲ. ಒಂದು ಮಗುವಿಗೆ ಮಮ್ಮಿಯಿಂದ ಬೇರೆ ಆಗೋದು ಮಗುವಿಗೆ ಮಾತ್ರ ಗೊತ್ತಿರುತ್ತೆ ಹೊರತು ನಮ್ಗೇನ್ ಗೊತ್ತಾಗುತ್ತೆ? ನಾವೆಲ್ಲ ಬೆಳೆದವರು. ಆದ್ರೆ ಸಣ್ಣ ಪ್ರಾಯದಲ್ಲಿ, ನಾವು ಸಣ್ಣ ಮಗು ಇರ್ಬೇಕಾದ್ರೆ ಗೊತ್ತಾ, ಮಮ್ಮಿಯನ್ನು ಒಂದ್ ನಿಮಿಷ ಬಿಟ್ಟಿರ್ತಿರ್ಲಿಲ್ಲ. ನಾನಂತೂ ಸ್ಕೂಲಿಗೆ ಬಹಳ ಕಷ್ಟಪಟ್ಟು ಹೋಗೋದು, ಸ್ಕೂಲ್ ಬಿಟ್ಕೊಳ್ಳೆ ಓಡಿ ಬರೋದು, ಮಮ್ಮಿಯಲ್ಲಿ ಅಂತ ಹುಡ್ಕೊಂಡು ಹೋಗೋದು. ಒಂದ್ ನಿಮಿಷ ನಾವು ಮಮ್ಮಿಯನ್ನು ಬಿಟ್ಟಿರಕ್ಕಾಗಲ್ಲ ನಮ್ಗೆ, ಗೊತ್ತೈತಲ್ಲ. ಹಾಗಾದ್ರೆ ಸತ್ ಮೇಲೆ ದೇವ್ರನ್ನ ಬಿಟ್ಟಿರಕ್ಕಾಗತ್ತಾ? ಅದು ಸಾಧ್ಯನೇ ಇಲ್ಲ ಅದು. ಬಟ್ ಅದು ನಮ್ಗೆ ಈಗ ದೊಡ್ಡವರಾದ್ಮೇಲೆ ನೋಡಿ, ನಮಗೆ ಮಮ್ಮಿ ಡ್ಯಾಡಿಗಳು ಅದನ್ನ ದೂರ ಇರ್ತೀವಿ, ಅದು ನಮಗೆ ಅನ್ಸುದಿಲ್ಲ. ಆವಾಗ ವಾರಕ್ಕೊಂದು ಲೆಟರ್ ಬರೀತಿದ್ವಿ, ಆಮೇಲೆ ತಿಂಗಳಿಗೊಂದು, ಮತ್ತೆ ವರ್ಷಕ್ಕೊಂದು, ಆಮೇಲೆ 10 ವರ್ಷಕ್ಕೊಂದು. ಆ ಸಂಬಂಧ ಹೇಗೆ ಹೇಳ್ತಾರಲ್ಲ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಹೇಳೋದಾಗಿ, ಹೇಗೆ ಔಟ್ ಆಫ್ ಸೈಟ್ ದೂರ ಇರ್ತೇವೆ, ಆಮೇಲೆ ವಯಸ್ಸಾಗ್ತಾ ಹಾಗೆ ಸತ್ತವರಿಗೆ ನೋಡಿ, ಸತ್ತ ದಿನ ಪೂಜೆ ಕೊಡ್ತೇವೆ, 3 ದಿನದ್ದು, ಕೆಲವರು ವಾರದ ಪೂಜೆ ಕೊಡ್ತಾರೆ, ತಿಂಗಳ ಪೂಜೆ ಕೊಡ್ತಾರೆ, ವರ್ಷದ ಪೂಜೆ ಕೊಡ್ತಾರೆ, ಆಮೇಲೆ ಮುಗಿದೋಯ್ತು. ಹಾಗೆ ಅದರಿಂದ ಕೆಲವರು ತಿಳ್ಕೊಳ್ತಾರೆ ಅದು ಪರವಾಗಿಲ್ಲ, ಇದೆಲ್ಲ ಸಾಮಾನ್ಯ ವಿಷಯಗಳು, ದೂರ ಇರಿದ್ರೆ ಏನ್ ತೊಂದರೆ ಇಲ್ಲ, ದೇವರ ಹತ್ರನೇ ಇರ್ಬೇಕಾ ಏನೋ ಅಂತ.
ಪ್ರಿಯರೇ, ಅದು ಆ ಅನುಭವ ಸತ್ ಮೇಲೇನೆ ಗೊತ್ತಾಗುತ್ತೆ. ದೇವರಿಂದ ದೂರ ಇರೋದು ಎಷ್ಟು ಘೋರ ಅಂತ ಹೇಳಿದ್ರೆ, ಎಷ್ಟು ನರಕ ಯಾತನೆ ಅಂತ ಹೇಳಿದ್ರೆ. ಆದ್ರಿಂದ ಇಲ್ಲಿ ಅನಂತ ಕಾಲಕ್ಕೆ ದೇವರಿಂದ ಬೇರ್ಪಡುವುದೇ ನರಕದ ಪ್ರಮುಖ ಯಾತನೆ ಆಗಿದೆ. ಅರ್ಥ ಆಯ್ತಲ್ಲ? ಅದರಿಂದ ಇಲ್ಲಿ ಈಗ ಸತ್ತ ಹೆಣ ಬೆಂಕಿಯಲ್ಲಿ ಸುಡ್ತಾರೆ, ಆ ಹೆಣಕ್ಕೆ ಏನಾದ್ರೂ ಅನುಭವ ಆಗುತ್ತಾ? ಆತ್ಮ ಬೆಂಕಿಯಲ್ಲಿ ಹಾಕ್ಲಿಕ್ಕಾಗತ್ತಾ? ಬೆಂಕಿ ಹಾಗಾದ್ರೆ ನರಕದಲ್ಲಿ ಬೆಂಕಿ ಅಂದ್ರೆ, ಬೆಂಕಿ ಅಂತ ಹೇಳಿದ್ರೆ ಈ ಲೋಕದಲ್ಲಿ ನಮ್ಗೆ ಏನು ಯಾತನೆ. ಬೆಂಕಿ ಅಂದ್ರೆ ಅಯ್ಯೋ ಎಲ್ಲ ಹೆದರ್ತಾರೆ. ಬೆಂಕಿ ಅಂತ ಹೇಳಿದ್ರೆ ಕೈ ಸುಟ್ಕೊಂಡ್ರೆ ಯಾವ್ದು ಬೆಂಕಿಯಲ್ಲಿ ಸುಟ್ಕೊಂಡವ್ರದ್ದು ಯಾತನೆ ನೋಡಿದ್ರೆ ಎಷ್ಟು ಹಿಂಸೆ ಅಂತ ಹೇಳಿದ್ರೆ, ಭಯಂಕರ ವೇದನೆ ಬೆಂಕಿ. ಅದಕ್ಕೋಸ್ಕರ ಹೇಳುದು ನರಕ ಅಂದ್ರೆ ಬೆಂಕಿ ಸಮಾನ ಅಂತ. ಬಟ್ ಸತ್ತ ಮೇಲೆ ಆತ್ಮಕ್ಕೆ ಬೆಂಕಿ, ಯಾವ ಬೆಂಕಿ ಕೂಡ ದಹಿಸಕ್ ಸಾಧ್ಯ ಇಲ್ಲ ಆತ್ಮವನ್ನ. ಹಾಗಾದ್ರೆ ನರಕದ ಬೆಂಕಿ ಅಂತ ಬೇರೆ ಉಂಟಾ? ಅಂದ್ರೆ ಬೆಂಕಿ ಅಂದ್ರೆ ಯಾತನೆ. ಯಾತನೆ ಹೆಂಗಾದ್ರೆ ಏನ್ರಿ ನಮ್ಗೆ? ಯಾತನೆ ಅಂದ್ರೆ ಯಾತನೆ, ಅದು ಯಾವ ಸ್ವರೂಪದಲ್ಲಿದ್ರೆ ಏನು? ಅದರಿಂದ ವೇದನೆಗಳು ಅದು ಮುಖ್ಯ ಹೊರತು ಅಲ್ಲಿ ಏನು ಬೆಂಕಿನೋ ಅಥವಾ ಕಡಿಯುವ ಹುಳನೋ ಅಥವಾ ಅಲ್ಲಿ ಈಟಿಂದ ತಿವಿಯೋದು ಅಂದ್ರೆ ವೇದನೆ, ಅದು ಯಾವ ಸ್ವರೂಪದಲ್ಲಿ ಅಂದ್ರೆ ನಮ್ಮ ಸ್ಟೇಟಸ್. ಈಗ ನಾವು ಸತ್ತು ರೂಪಾಂತರ ಒಂದಾದಾಗ ಈ ಲೋಕದ ಯಾವುದು ಬಾಧಿಸುವುದಿಲ್ಲ ನಮಗೆ, ಗೊತ್ತೈತಲ್ಲ? ಈ ಲೋಕದ ಕಂಪ್ಲೀಟ್ ಔಟ್ ನಾವು. ಆಮೇಲೆ ಲೋಕದ ಯಾವ್ದು ಈ ಲೋಕದ ಬೆಂಕಿ ಆಗ್ಲಿ, ಈ ಲೋಕದ ಕಷ್ಟ ಸಂಕಟ ಆಗ್ಲಿ ಯಾವುದು ಬಾಧಿಸುವುದಿಲ್ಲ ನಾವು ರೂಪಾಂತರಗೊಂಡ್ಮೇಲೆ. ಯಾಕೆಂದ್ರೆ ಆ ರೂಪಾಂತರ ಶರೀರನೇ ಬೇರೆ, ಸ್ವರ್ಗದ ಶರೀರ. ಅದಕ್ಕೆ ಬಾಧಿಸುವಂತದ್ದು ಬೇರೆನೆ, ಅದು ನಮ್ಮ ಕೈಲಿ ಯೋಚನೆ ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಸಿಂಪಲ್ ಆಗಿ ಹೇಳಿದ್ದಾರೆ, ಅನಂತ ಕಾಲಕ್ಕೆ ದೇವರಿಂದ ಬೇರ್ಪಡುವುದು ಅದು ನರಕದ ಪ್ರಮುಖ ಯಾತನೆ ಆಗಿದೆ. ಮತ್ತು ಅದೇ ಮೇನ್, ಅದೇ ದೇವರಿಂದ ದೂರ ಪಡುದು. ಆದ್ರೆ ದೇವರಿಂದ ದೂರ ಆಗೋದು ಏನಂತ ಹೇಳಿದ್ರೆ, ಅದು ಅಲ್ಲಿ ಹೋದ್ಮೇಲೆನೆ ಗೊತ್ತಾಗುತ್ತೆ, ಸತ್ ಮೇಲೆನೆ ಗೊತ್ತಾಗುತ್ತೆ ಆ ವೇದನೆ. ನಾವು ಹೇಳ್ಬೋದು ದೇವರೇ ನಮ್ಗೆ ಬೆಂಕಿ ಆದ್ರೂ ಕೊಡಿ ದೇವರೇ, ಬಟ್ ನಿಮ್ಮಿಂದ ದೂರ ಮಾಡೋ ಈ ಒಂದು ವೇದನೆ ಬೇಡ. ನಮ್ಗೆ ಎಂತ ಬೆಂಕಿ ಕೊಟ್ರು ಪರವಾಗಿಲ್ಲ, ಸಹಿಸ್ಕೊಳ್ತೀವಿ ಅಂತ ಹೇಳ್ತಾರೆ ನೋಡ್ರಿ. ಆದ್ರೆ ನಿಮ್ಮನ್ನ ನೋಡೋದ ಭಾಗ್ಯ ನಮ್ಗೆ ಕೊಡಿ, ನಾವು ಬೆಂಕಿಯಲ್ಲಿದ್ದೇ ನಿಮ್ಮನ್ನ ನೋಡ್ಲಿಕ್ಕೆ ಆ ಭಾಗ್ಯ ಕೊಡಿ ಅಂತ ಎಷ್ಟು ಯೇಸು ಹೇಳ್ತಾರಲ್ಲ, ಒಂದು ಕ್ಷಣ ನನ್ ಜೊತೆ ನರಪುತ್ರನ ಜೊತೆ ಇರ್ಲಿಕ್ಕೆ ಆಸೆ ಪಡ್ತಾರೆ, ಅದಕ್ಕೆ ಅವರಿಗೆ ಸಿಗುವುದಿಲ್ಲ ಅಂತ ಯೇಸು ಹೇಳ್ತಾರಲ್ವಾ. ಎಷ್ಟು ಆಸೆ ಪಡ್ತಾರೆ ನರಪುತ್ರನ ಜೊತೆ ಒಂದು ದಿನ ಕಳೀಲಿಕ್ಕೆ, ಬಟ್ ಆ ಸೌಭಾಗ್ಯ ಅವರಿಗೆ ಸಿಗುವುದಿಲ್ಲ ಅಂತ. ಅದರಿಂದ ಈ ಲೋಕದಿಂದ ಯೇಸನ್ನ ದೂರ ಇಟ್ಟರೆ ಇನ್ನೂ ಲೋಕದಲ್ಲಿ ದೂರನೇ ಇರ್ತಾರೆ. ದೇವರಲ್ಲಿ ಮಾತ್ರ ಜೀವ ಮತ್ತು ಆನಂದವಿದ್ದು, ಅದಕ್ಕಾಗಿ ನಾವು ಸೃಷ್ಟಿಸಲಾಗಿದ್ದು ಅದನ್ನೇ ನಾವು ಹಾತೊರೆಯುತ್ತೇವೆ. ಅದರಿಂದ ದೇವರಲ್ಲಿ ಮಾತ್ರ ಜೀವ ಮತ್ತು ಆನಂದ. ಮತ್ತೆ ಆ ಜೀವ ಮತ್ತು ಆನಂದಕ್ಕೆ ಆ ಇತಿಮಿತಿ ಇಲ್ಲ. ಅದಕ್ಕೆ ಅದು ಎಕ್ಸ್ಪ್ಲೇನ್ ಮಾಡಿ ಪೌಲ್ ಹೇಳ್ತಾನೆ, ಯಾವುದು ಕಂಡಿಲ್ಲ, ಕಿವಿ ಕೇಳಿಲ್ಲ, ಮನೆ ಕಲ್ಪನೆಗೆ ಎಟಕಲ್ಲ ಅಂತ ಮಹಿಮಾತಿಶಯಗಳು. ಅದು ಆನಂದ, ದೇವರ ಜೊತೆ ಇರುದಂತ ಹೇಳಿದ್ರೆ, ದೇವರನ್ನ ಅನುಭವಿಸುದಂತ ಹೇಳಿದ್ರೆ. ಯಾಕೆಂದ್ರೆ ನೋಡಿ, ದೇವರು ಸತ್ವದಲ್ಲೂ ಚಿತ್ತದಲ್ಲೂ ಆನಂದಮಯವಾಗಿರುವರು. ಸಚ್ಚಿದಾನಂದ, ಸತ್ವದಲ್ಲೂ ಚಿತ್ತದಲ್ಲೂ ಸದಾ ಆನಂದಮಯ, ಸದಾ ಆನಂದಮಯ. ಆ ಆನಂದದಲ್ಲಿ ನಮ್ಗೆ ಭಾಗಿಯಾಗ್ಲಿಕ್ಕೆ ಅದಕ್ಕೆ ದೇವ್ರು ಸೃಷ್ಟಿ ಮಾಡಿದ್ದು, ಟು ಶೇರ್ ಗಾಡ್ಸ್ ಗ್ಲೋರಿ. ಯೋನ್ 17ರಲ್ಲಿ ಯೇಸು ಹೇಳ್ತಾರೆ, ಅಪ್ಪ ನೀನ್ ನನ್ ಕೊಟ್ಟ ಅದೇ ಮಹಿಮೆ ನಾನು ಅವ್ರಿಗೆ ಅದೇ ಮಹಿಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸ್ವರ್ಗದಲ್ಲಿ ನಾವು ಹೇಗಿರ್ತೀವಲ್ಲ, ಯೇಸುವಿನ ಮಹಿಮೆ ನಮ್ಗಿರೋದಾದ್ರೆ ಮತ್ತು ಯೇಸುಗೆ ನಮ್ಗೆ ಏನ್ ವ್ಯತ್ಯಾಸ ನೋಡಿ. ಅದೇ ಲೂಸಿಫರ್ ಅವನಿಗೆ ಆದ ಪ್ರಾಬ್ಲಮ್ ಅದು, ಗೊತ್ತೈತಲ್ಲ. ಅವನನ್ನ ದೇವ್ರು ಎಷ್ಟು ಮಹಿಮೆಯಿಂದ ತುಂಬಿಸಿದ್ರ ಅಂತ ಹೇಳಿದ್ರೆ ಅವನಿಗೆ ಗೊಂದಲ ಆಯ್ತು. ಅರೆ ದೇವ್ರು ನನ್ಗೆ ಏನ್ ವ್ಯತ್ಯಾಸ ಉಂಟ್ರಿ ಅಂದ್ರೆ, ದೇವರು ಏನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ರು ಹಾಗಾದ್ರೆ ಲೂಸಿಫರ್ ಅನ್ನನ್ನ. ಅದಕ್ಕೆ ಹೇಳುದು, ಯಾಕೆ ಸೈತಾನ ಪವರ್ಫುಲ್, ಅವನೇ ಸೈತಾನ ಆಗ್ಬಿಟ್ನಲ್ಲ. ಅದೇ ಪವರ್ ಈಗಲೂ ಉಂಟು, ಅವನ್ ದೇವ್ರು ಅನ್ನ ಕಿತ್ಕೊಂಡಿಲ್ಲ ಅವನ ಪವರ್ ಅನ್ನ. ಅದಕ್ಕೆ ಸೈತಾನ ಬಹಳ ಪವರ್ಫುಲ್, ಬಹಳ ಶಾರ್ಪ್ ಸೈತಾನ. ಯಾಕಂತ ಹೇಳಿದ್ರೆ ದೇವ್ರು ಆತರ ಸೃಷ್ಟಿ ಮಾಡಿದ್ದಾರೆ.
ಎಷ್ಟು ಅದು ಎಸೆಕೆಲ್ ಪ್ರವಾದಿ ಗ್ರಂಥ ಮತ್ತೆ ಎಸೆ ಪ್ರವಾದಿ ಗ್ರಂಥ ಎಲ್ಲ ಉಂಟು. ಎಸೆಕೆಲ್ 28ರಲ್ಲೆಲ್ಲ ನೀನು ಪರಿಪೂರ್ಣ ಸುಂದರ, ಪರಿಪೂರ್ಣ ಜ್ಞಾನಿ, ಪರಿಪೂರ್ಣ ಪರ್ಫೆಕ್ಟ್ ಅಂತ ಹೇಳಿದ್ರೆ ಆಕ್ಚುಲಿ ದೇವರು ಪರ್ಫೆಕ್ಟ್, ದೇವರು ಪೂರ್ಣ ಜ್ಞಾನಿ ಮತ್ತು ಪೂರ್ಣ ಸುಂದರ ದೇವರು. ಆ ಲೂಸಿಫರ್ನಾಗೆ ಬೈಬಲ್ ಆತರ ಹೇಳುದಾದ್ರೆ ದೇವ್ರು ಎಂತ ಮಹಿಮೆಯಿಂದ ಅವನನ್ನು ಸೃಷ್ಟಿ ಮಾಡಿದ್ರೆ ಯೋಚನೆ ಮಾಡ್ರಿ. ಅದಕ್ಕೆ ಅವನಿಗೆ ಏನಾಯ್ತು, ಗೊಂದಲ ಆಗ್ಬಿಡ್ತಾರೆ, ನನ್ಗೂ ದೇವ್ರಿಗೆ ವ್ಯತ್ಯಾಸ ಏನುಂಟು, ನಾನು ದೇವ್ರ ತರಾನೇ ಅಲ್ವಾ, ಮತ್ತೆ ನಾನು ಯಾಕೆ ನಾನು ದೇವರಿಗಿಂತ ಕಡಿಮೆ ಅಂತ ಯೋಚನೆ ಮಾಡಬೇಕು, ಮತ್ತೆ ನಾನು ಯಾಕೆ ನಾನು ದೇವರಿಗೆ ಸಮಾನ ಅಂತ ಭಾವಿಸಬಾರ್ದು. ಬಿದ್ದ ನೋಡು ಪಾತಾಳಕ್ಕೆ ಅಂತ, ಮೇಲೆ ಮೇಲೆ ಹೋಗ್ತೀನಿ, ನನ್ನ ಸ್ಥಾನ ಅಲ್ಲಿ, ಯಾಕೆಂದ್ರೆ ನಾನು ದೇವರೇ, ನನ್ನ ದೇವ್ರ ತರಾನೇ ಇದೆ, ದೇವ್ರಿಗೆ ನಾನು ಡಿಫ್ರೆನ್ಸ್ ಇಲ್ಲ, ಅದರಿಂದ ನಾನು ಯಾಕೆ ದೇವರ ಸ್ಥಾನಕ್ಕೆ ಹೋಗಿ ಅಲ್ಲೇ ಕೂರಬಾರ್ದು. ನಾನು ತನ್ನನ್ನೇ ಮೇಲೆತ್ತಿದ ಅವನು. ಅದರಿಂದ ಒಂದ್ ರೀತಿಯಲ್ಲಿ ನೋಡಿ ಅವನಿಗೆ ಗೊಂದಲ ಆಗ್ಲಿಕ್ಕೆ ಕಾರಣ ಅವನ ಸೌಂದರ್ಯ, ಅಂದ್ರೆ ಅವನ ಮಹಿಮೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಮಹಿಮೆ ಸೌಂದರ್ಯ ನಮ್ಗೆ ಸಿಗುತ್ತದೆ ಸ್ವರ್ಗದಲ್ಲಿ, ಜೀಸಸ್ ಕೊಡ್ತಾರೆ. ಬಟ್ ಈಗಲೂ ಕೊಟ್ಟಿದ್ದಾರೆ, ಅವರು ಕೊಡ್ತಾ ಇದ್ದಾರೆ, ಬಟ್ ನಮ್ಗೆ ಕಾಣುದಿಲ್ಲ ಅಷ್ಟೇ. ನಮ್ಮ ಆತ್ಮಕ್ಕೆ ಅದು ಈಗ ಸ್ವರ್ಗದಲ್ಲಿ ಹೋದ್ಮೇಲೆ ಕೃಪೆ ಯಾವ್ದು ಸಿಗಲ್ಲ ನಮ್ಗೆ. ಇವನು ನರಕದಲ್ಲಿದ್ದ ಅವನು ಹೇಳಿದ್ನಲ್ಲ ಶ್ರೀಮಂತ, ಅಲ್ಲಿಂದ ಲಾಜರ್ ಕಳಿಸೋ ಸ್ವಲ್ಪ ನೀರು, ಅಲ್ಲಿ ಸ್ವರ್ಗದಲ್ಲಿ ನೀರು ಬೋರ್ವೆಲ್ ಯಾವ್ದಿಲ್ಲ, ನೀರಂತ ಹೇಳಿದ್ರೆ ಅವನ್ ಸ್ವಲ್ಪ ಕೃಪೆ ನನ್ ಕೊಡೋ. ಈಗ 30 ಮಾರ್ಕ್ಸ್ ಸಿಕ್ಕಿದ್ರೆ, ಹೊರಬಂದು 60 ಸಿಕ್ಕಿದ್ರೆ ಒಂದು 5 ಮಾರ್ಕ್ಸ್ ಕೊಡು, ನನ್ 35 ಸಿಕ್ಕಿ ಪಾಸ್ ಆಗ್ತೀನಿ ನಾನು. ಅವನಿಗೇನು 5 ಮಾರ್ಕ್ಸ್ ಪರವಾಗಿಲ್ಲ, 55 ಮಾರ್ಕ್ಸ್ ಇರ್ತದೆ ಅವನಿಗೆ. ಒಂದು 5 ಮಾರ್ಕ್ಸ್ ಕೊಟ್ರೆ ನಾನ್ ಕೂಡ ಮೇಲೆ ಬರ್ತೀನಲ್ವಾ ನರಕದಿಂದ ಅಂತ. ಶೇರಿಂಗ್, ಅದರಿಂದ ಸ್ವರ್ಗದಲ್ಲಿ ನೋ ಶೇರಿಂಗ್, ಈಗಲೇ ಮಾಡ್ಕೋಬೇಕು. ಸ್ವರ್ಗದಲ್ಲಿ ನಾವ್ ಏನ್ ಕೊಂಡೋಗ್ತೇವೆ ಅದನ್ನೇ ಅನ್ಭವಿಸ್ಬೇಕು ಯುಗಾಂತರಕ್ಕೆ. ಟಿಫಿನ್ ಏನ್ ಕೊಂಡೋಗ್ತೇವೆ ಅದನ್ನೇ ನಾವು ಊಟ ಮಾಡ್ಬೇಕು ಸ್ವರ್ಗದಲ್ಲಿ, ಗೊತ್ತಾಯ್ತಲ್ಲ. ಅಲ್ಲಿ ಎಕ್ಸ್ಟ್ರಾ ನಮ್ಗೆ ಏನ್ ಸಿಗಲ್ಲ, ಆ ಕೆಪಾಸಿಟಿಯಲ್ಲೇ ದೇವ್ರನ್ನ ಅನ್ಭವಿಸ್ಬೇಕು ನಾವು. ಅದರಿಂದ ನಮ್ ಕೆಪಾಸಿಟಿ ಜಾಸ್ತಿ ಮಾಡಿದ್ರೆ ದೇವ್ರನ್ನ ಅನ್ಭವಿಸುವಂತ ಪವರ್ ಜಾಸ್ತಿ ಆಗುತ್ತೆ ನಮಗೆ ಸ್ವರ್ಗದಲ್ಲಿ. ಅದಕ್ಕೆ ದೇವರ ಮಹಿಮೆಯಲ್ಲಿ ಭಾಗ್ಯ ಸ್ವರ್ಗದಲ್ಲಿ. ಅದು ನರಕದಲ್ಲಿ ಅದೆಲ್ಲ ಕಳ್ಕೊಳ್ತೀವಿ, ನರಕ ಯಾತನೆ ಅಂತ ಹೇಳಿದ್ರೆ. ಅವ್ರಿಗೆ ಅವ್ರು ನೋಡುವಾಗ ಎಷ್ಟು ಹೊಟ್ಟೆ ಕಿಚ್ಚಾಗ್ಬೋದಲ್ಲ ಸ್ವರ್ಗದಲ್ಲಿ ನೋಡುವಾಗ. ನರಕ ಇಲ್ಲಿ ನೋಡಿದೆ, ಒಬ್ಬನ ಮೇಲೆ ಸ್ಥಾನ ಬಂದಾಗ ಇನ್ನೊಬ್ಬನಿಗೆ ಎಷ್ಟು ಹೊಟ್ಟೆ ಕಿಚ್ಚಾಗಲ್ವಾ. ಒಂದು ಒಳ್ಳೆ ಮನೆ ಕಟ್ಟಿದ್ರೆ, ಒಂದು ಹೊಸ ಬಟ್ಟೆ ಹಾಕಿದ್ರೆ ಹೊಟ್ಟೆ ಕಿಚ್ಚಾಗಲ್ವಾ. ಹಾಗಾದ್ರೆ ಸ್ವರ್ಗದಲ್ಲಿ ಆ ಮೈಮೇಲೆ ಇರ್ಬೇಕಾದ್ರೆ, ಆ ಮೈಮೆ ಕಳ್ಕೊಂಡ್ರೆ ನೋಡ್ಬೇಕಾದ್ರೆ ಎಷ್ಟು ಸಂಕಟ ಆಗ್ಬೋದಲ್ಲ. ಅಯ್ಯೋ ದೇವ್ರೆ, ಅವನು ಇಲ್ಲಿದ್ದಾನೆ, ಅಲ್ಲಿ ಮೇಲಿದ್ದಾನೆ ಅಂತ ಹೇಳ್ಕೊಂಡು ಅದು ಉರಿ ಸಂಕಟ ಅವ್ರಿಗೆ ಆಗುದಿಲ್ವಾ. ಅದಕ್ಕೆ ಸ್ವರ್ಗದಲ್ಲಿ ಆ ಸಂತೋಷ, ಆನಂದ, ದೇವರ ಮಹಿಮೆ, ಶೇರಿಂಗ್ ಗಾಡ್ಸ್ ಗ್ಲೋರಿ. ಅಂಡ್ ಪೌಲ ಹೇಳ್ತಾನೆ 2 ತಿಮೋಥಿ 2:12 ರಾಜ್ಯವಾಳ್ತೀವಿ ನಾವು ಅಂತ. ಮತ್ತೆ ಪ್ರಕಟಣೆ 3:21 ಯೇಸು ಸಿಂಹಾಸನದಲ್ಲಿ ಕೂರ್ತೀವಿ ಅಂತ. ಅಂದ್ರೆ ದೇವರಿಗೆ ಈಕ್ವಲ್ ಆದಂಗೆ ಅದು. ದೇವರ ಮಕ್ಕಳಂದ್ಮೇಲೆ ತಂದೆಗೆ ಮಗ ಅಂದ್ಮೇಲೆ ತಂದೆಗೆ ಈಕ್ವಲ್ ಅಲ್ವಾ, ಅದೇ ರೂಪ ಅಲ್ವಾ. ದೇವರ ಮಕ್ಕಳು ಅಂದ್ಮೇಲೆ ಅದೇ ರೂಪ ಅಲ್ವಾ. ಹಾಗಾದ್ರೆ ಸ್ವರ್ಗದ ಮಹಿಮೆ ಹೆಂಗಿರುತ್ತೆ. ಅದೆಲ್ಲ ಕಳ್ಕೊಂಡಾಗ ನರಕದ ಯಾತನೆ ಹೆಂಗಿರ್ಬೋದು. ದೇವರಲ್ಲಿ ಮಾತ್ರ ಜೀವ ಮತ್ತು ಆನಂದವಿದ್ದು, ಅದಕ್ಕಾಗಿ ನಾವು ಸೃಷ್ಟಿಸಲಾಗಿದ್ದು, ಅದನ್ನೇ ನಾವು ಹಾತೊರೆಯುತ್ತೇವೆ. ಕ್ರಿಸ್ತರು ಈ ವಾಸ್ತವತೆಯನ್ನ ಈ ಮಾತುಗಳಿಂದ ಸಾರಿದರು. ಶಾಪಗ್ರಸ್ತರೇ ನನ್ನಿಂದ ತೊಲಗಿರಿ, ಅನಂತ ಬೆಂಕಿಗೆ ಬೀಳಿರಿ. ಶಾಪಗ್ರಸ್ತರೇ ತೊಲಗಿರಿ ಅಂತ. ತೊಲಗಿದ್ಮೇಲೆ, ದೇವರಿಂದ ಬೇರೆ ಆದ್ಮೇಲೆ ಅದು ಭಯಂಕರ ವೇದನೆ, ಬೆಂಕಿ ತರ, ಬೆಂಕಿಗಿಂತಲೂ ಜಾಸ್ತಿ ವೇದನೆ ಅದು. ಈ ಲೋಕದ ಬೆಂಕಿ ತಂಗಾಳಿ ತರ ಅಂತೆ. ನರಕದ ವೇದನೆ ಯೋಚನೆ ಮಾಡಿದ್ರೆ ಈ ಲೋಕದ ವೇದನೆ ಬೆಂಕಿ ಎಲ್ಲ ಉಂಟಲ್ಲ, ಬರೀ ತಂಗಾಳಿ ಇದ್ದಂಗೆ ಅಂತ ಹೇಳಿ. ಹಾಗಾದ್ರೆ ಆ ವೇದನೆ ಹೆಂಗಿರ್ಬೋದು. ಇಂಗ್ಲಿಷ್ನಲ್ಲಿ 10:33 10:35 ಅದನ್ನೇ ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳಲಾಗಿದೆ. We cannot be united with God unless we freely choose to love him. ಅಂದ್ರೆ ನಾವೇ ಚೂಸ್ ಮಾಡಿ ದೇವರನ್ನ, ನಾವು ಆಯ್ಕೆ ಮಾಡೋದು. ನಮ್ ದೇವ್ರು ಬೇಕಾ ಸೈತಾನ ಬೇಕಾ ಅಂತ. ನಾನು ದೇವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ಈ ಲೋಕದ ದುಡ್ಡು ಹಣ ಆಸ್ತಿ ಇಷ್ಟಪಡ್ತೇನೆ ಅಂತ, ಅದು ನಮ್ ಸ್ವಾತಂತ್ರ್ಯ. ಅದರಿಂದ ನಾವು ಚೂಸ್ ಮಾಡ್ಬೇಕು, ನನ್ ದೇವ್ರು ಬೇಕು, ಯೇಸು ಬೇಕು ಅಂತ ನಾವು ಚೂಸ್ ಮಾಡಿ, ನಾವು ಆಯ್ಕೆ ಮಾಡಿ ನಾವನ್ನ
ದೇವ್ರು ನಮ್ಮನ್ನ ಆಯ್ಕೆ ಮಾಡಿದ, ಬಟ್ ನಮಗೂ ಆ ಸ್ವಾತಂತ್ರ್ಯ ಉಂಟು. ಈಗ ದೇವ್ರು ಹೇಳ್ತಾರೆ ಬಾ ಅಂತ, ನಾನು ಇಲ್ಲಿ ಬರಲ್ಲ, ನನ್ನ ಪಾಡಿಗೆ ಹೋಗ್ತೀನಿ ಅಂತ. ನೋಡಿ, ಅದು ಔತಣಕ್ಕೆ ಎಲ್ಲ ರೆಡಿ ಆದ್ಮೇಲೆ ಹೇಳ್ತಾರೆ ಬನ್ನಿ ಅಂತ ಹೇಳುವಾಗ, ಇಲ್ಲಪ್ಪ ನಾನು ಎತ್ತು ಕೊಂಡ್ಕೊಂಡಿದ್ದೀನಿ, ನಾನು ಮದುವೆ ಆಗ್ಬಿಟ್ಟಿದ್ದೀನಿ, ನಾವೆಲ್ಲ ಬ್ಯುಸಿ ಇದ್ದೇವೆ, ಬರಕ್ಕಾಗಲ್ಲ ಅಂತ. ಅದರಿಂದ ನಮಗೂ ಕೂಡ ಸ್ವಾತಂತ್ರ್ಯ ಉಂಟು, ನಾವು ದೇವ್ರನ್ನ ಚೂಸ್ ಮಾಡೋದು ಬಿಡುವುದಂತ. But we cannot love God if we sin gravely against him, against our neighbor and against ourselves. ಆದ್ರೆ ನಾವು ದೇವ್ರನ್ನ ಚೂಸ್ ಮಾಡಿಬಿಟ್ಟು ಮತ್ತೆ ನಾವು ಪಾಪ ಮಾಡಿದ್ರೆ ಆ ದೇವರಿಗೆ ಮೋಸ ಮಾಡ್ದಂಗೆ ಆಗುತ್ತೆ, ಆ ಪ್ರೀತಿಯಲ್ಲಿ ಕೊರತೆ ಉಂಟಾಗುತ್ತೆ, ಅಲ್ಲಿ ದೇವರಿಲ್ಲ ನಾವು ತಿರುಗಿ ಬೀಳುತ್ತೇವೆ. ನಾವು ದೇವ್ರೆ ನಾನು ಪ್ರೀತಿ ಮಾಡ್ತೇನೆ, ಯೇಸು ಪ್ರೀತಿಸ್ತೀನಿ ಅಂತ ಹೇಳ್ಕೊಂಡು ಎಲ್ಲಿ ನಾವು ಯೇಸನ್ನ ಜೀವನದಲ್ಲಿ ಹೇಟ್ ಮಾಡ್ತೇವೆ ಪಾಪ ಮಾಡಿದಾಗ. He who does not love remains in death. Anyone who hates his brother is a murderer, and you know that no murderer has eternal life abiding in him. ಇಲ್ಲಿ 1 ಯೋಹನ 3:14-15, 1 ಯೋಹನ ಪತ್ರಿಕೆ 3:14-15 ಹೇಳ್ತಾರೆ, ಅವನರು ಹೇಳ್ತಾರಲ್ವಾ, ಮರ್ಡರರ್, ಯಾರು ಸಹೋದರನ ದ್ವೇಷ ಮಾಡ್ತಾರೆ ಅವ್ನು ಕೊಲೆಗಾರ ಅಂತ. ಒಂದ್ಸತಿ ನಾನು ಇದನ್ನೇ ಬೋಧನೆ ಮಾಡಿಬಿಟ್ಟು ಪಾಪನ ಇದನ್ನ ಕೂದಬೇಕಾದ್ರೆ ಒಂದು ಮಗು ಬಂದು, ಗುರುಗಳು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ದು. ನನಗೆ ಆಶ್ಚರ್ಯ ಇತ್ತು, ಸಣ್ಣ ಪ್ರಾಯದ ಹುಡುಗಿ, ನೀನು ಏನೇನು ಕೊಲೆ ಮಾಡ್ತೀಯ ನೀನು ಅಂತ. ನಾನು ದ್ವೇಷ ಮಾಡಿದ್ದೀನಿ, ನಾನು ಕೋಪ ಮಾಡಿದ್ದೀನಿ ಅಂತ. ಒಂದು ಎಷ್ಟು ಸೀರಿಯಸ್ ತಗೊಂಡಿದ್ದಾಳೆ ಅಂತ ಹೇಳಿದ್ರೆ, ಇಲ್ಲಿ ಯೋನರು ಹೇಳ್ತಾರಲ್ಲ, ದ್ವೇಷ ಮಾಡೋನು ಕೊಲೆಗಾರ, ಮರ್ಡರರ್ ಅವನು. ನೋಡಿ, ಮಗುವಿನ ತಲೆಗೆ ಫುಲ್ ಹೋಗಿದೆ ಅದು. ನಿಜವಾಗ್ಲೂ ದ್ವೇಷ ಅಂದ್ರೆ ಕೊಲೆಗೆ ಸಮನಾದ ಪಾಪ. ಅದರಿಂದ ಕೆಲವರು ಕತ್ತಿಯಲ್ಲಿ ಕೊಲೆ ಮಾಡ್ತಾರೆ, ಕೆಲವರು ನಾಲಿಗೆಯಲ್ಲಿ ಕೊಲೆ ಮಾಡ್ತಾರೆ. ಕತ್ತಿಯಲ್ಲಿ ಆದ್ರೂ ಪರವಾಗಿಲ್ಲ, ಅವನು ಒಂದ್ಸತಿ ಓದ ನಾಲಿಗೆಯಲ್ಲಿ ಆದ್ರೆ ಕೊಲೆ ಮಾಡಿದ್ರೆ ಲೈಫ್ ಲಾಂಗ್ ಸಫರಿಂಗ್, ಸಾಯುವ ತನಕ ಸಫರ್ ಆಗ್ಬೇಕು, ವೇದನೆ ಯಾತನೆ ಪಡ್ಬೇಕಾಗುತ್ತೆ ನಾಲಿಗೆಯಿಂದ ನಾವು ಕಡಿದ್ರೆ. ಅದಕ್ಕೆ ಇದು ಘೋರವಾದ ಪಾಪ. ಅದಕ್ಕೆ ಎನಿವನ್ ಹೂ ಹೇಟ್ಸ್ ಹಿಸ್ ಬ್ರದರ್ ಇಸ್ ಎ ಮರ್ಡರ್. ದ್ವೇಷ ಮಾಡೋನು ಸಹೋದರನ ಕೊಲೆಗಾರ, ಮತ್ತು ಯಾವ ಕೊಲೆಗಾರನಲ್ಲಿ ನಿತ್ಯ ಜೀವ ಇಲ್ಲ. ಮತ್ತೆ ಪರಮಸಾದ ಹಿಂಗ್ ತಗೋತಾರೆ. ಅದಕ್ಕೆ ನಾನು ಹೇಳ್ತಿರೋದು, ಆತ್ಮ ಡೆಡ್ ಆದ್ಮೇಲೆ ಅಂದ್ರೆ ದ್ವೇಷ ಆಗಿದೆ, ಅದಕ್ಕೆ ಹೇಳ್ತಾರೆ ಮನಸ್ತಾಪ ಇದನ್ನ ಕಾಣಿಕೆ ಬಿಡು, ಯಾಕೆಂದ್ರೆ ನಿನ್ನ ಆತ್ಮ ಡೆಡ್ ಆಗಿದೆ. ಕೊಲೆಗಾರನಲ್ಲಿ ನಿತ್ಯ ಜೀವ ಇಲ್ಲ, ಹಾಗೆ ದ್ವೇಷ ಮಾಡುವಲ್ಲಿ ಮನಸ್ತಾಪ ಇಟ್ಕೊಂಡವನಲ್ಲಿ ನಿತ್ಯ ಜೀವ ಇಲ್ಲ. ಅಂದ್ರೆ ಅವನ ಆತ್ಮ ಸತ್ತೋಗಿದೆ. ಸತ್ತೋದ್ಮೇಲೆ ಹೆಂಗೆ ಪರಮಸಾದ ತಗೊಳ್ತಾರೆ ಇವರು? ನೋ ಮರ್ಡರ್ ಹ್ಯಾಸ್ ಇಟರ್ನಲ್ ಲೈಫ್ ಅಬೈಡಿಂಗ್ ಇನ್ ಹಿಮ್. ನಿತ್ಯ ಜೀವ ಆತನಲ್ಲಿ ಇಲ್ಲ. Our Lord wants us that we shall be separated from him if we fail to meet the serious needs of the poor and the little ones who are his brethren. ಅದರಿಂದ ಯೇಸು ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆ ಪ್ರೀತಿಯನ್ನ ನಾವು ಚಿಕ್ಕವರಲ್ಲಿ, ಅಂದ್ರೆ ಕಡೆಗಣಿಸಲ್ಪಟ್ಟವರಲ್ಲಿ, ತಿರಸ್ಕರಿಸಲ್ಪಟ್ಟವರಲ್ಲಿ ಆ ಪ್ರೀತಿನ ಹಂಚ್ಕೋಬೇಕು. ಯಾಕಂದ್ರೆ ಅವ್ರಿಗೆ ಏನ್ ಮಾಡ್ತಿ, ನೀನ್ ನನಗೇ ಮಾಡ್ತಿ ಅಂತ ಯೇಸು ಹೇಳ್ತಾರಲ್ವಾ. ಅವಾಗ ನಾವು ಹೇಳುದು, ಯೇಸು ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದೇನೆ, ತುಂಬಾ ಪ್ರೀತಿಸ್ತೇನೆ. ಹೇಗೆ ನೋಡಿ, ನೀವ್ ಹೇಳಿದಾರಲ್ಲ, ನಾಮದಲ್ಲಿ ಬಡವರಿಗೆ ಪೋರಿಗೆ ಏನ್ ಮಾಡ್ತಿ, ನನಗೆ ನಾನು ದಾಳ ಮಾಡಿದ್ದೀನಿ, ನಾನು ತುಂಬಾ ನಿಮ್ಮನ್ನು ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ಬೋದಲ್ವಾ. To die in mortal sin without repenting and accepting God's merciful love means remaining separated from him forever by our own free choice. ಪಾಪನೇದನೆ ಬೇಡ, ಪಶ್ಚಾತ್ತಾಪ ಬೇಡ, ರಿಪೆಂಟೆನ್ಸ್ ಇಲ್ಲ, ಅದ್ ನಮ್ಮ ಇಷ್ಟ ಬೇಡ, ನಾನು ದೇವರೊಂದಿಗೆ ಒಂದಾಗೋದಿಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿದಾಗೆ. ಅದಕ್ಕೆ ನಮ್ಗೆ ಕನ್ಫೆಷನ್ ಯಾಕೆ, ರಿಪೆಂಟೆನ್ಸ್, ಪಶ್ಚಾತ್ತಾಪ ಯಾಕೆ, ಮತ್ತೆ ಸಂಧಾನ ಆಗ್ಬೇಕು ದೇವರೊಂದಿಗೆ. ಇಲ್ಲ ಅಂತ ಹೇಳಿದ್ರೆ ನೀನ್ ದೇವರಿಂದ ಸತ್ ಮೇಲೂ ದೂರ ಉಳಿತೀಯ. This state of definitive self-exclusion from communion with God and the blessed is called hell. ನೋಡಿ, ಇಲ್ಲಿ ಕೂಡ ಅದೇ ಮಾತು ಹೇಳಿದೆ, ಅಲ್ಲಿ ಇದಲ್ಲ. This state of definitive self-exclusion from communion with God, ಸ್ವಂತ ಇಷ್ಟದಿಂದ ದೇವರಿಂದ ನಾನು ಕಡಿದುಕೊಳ್ಳೋದು, ದೂರ ಇರೋದು ಉಂಟಲ್ಲ, and blessed, and that is called hell ಅಂತ, ಅದು ಅದೇ ನರಕವಾಗಿರ್ತದೆ. 10:34. Jesus often speaks of Gehenna, of the unquenchable fire.
reserved for those who to be end of their lives refuse to believe and be converted, where both soul and body can be lost. ನೋಡಿ ಇಲ್ಲಿ ಗೆಹನ್ನ, ನೋಡಿ ಈ ಐಡಿಯಾ, ನರಕದ ಐಡಿಯಾ ಯಾಕೆ ಬರ್ತಾ ಇದೆ ಬೆಂಕಿದ್ದು? ಅದಕ್ಕೆ ಇಲ್ಲಿ ಗೆಹನ್ನ ಅಂತ ಹೇಳಿದ್ರೆ, ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಅಲ್ಲಿ ಜೆರುಸಲೇಮ್ ದೇವಾಲಯದ ಪಕ್ಕದಲ್ಲಿ ಅಲ್ಲಿಗೆ ಯಾವತ್ತು ಬೆಂಕಿಯ ಒಂದು ಗುಂಡಿ ಇರ್ತಿತ್ತು. ಅಲ್ಲಿ ಈ ಜೆರುಸಲೇಮ್ ದೇವಾಲಯ ಅಥವಾ ಆ ಒಂದು ಜಾಗ ಉಂಟಲ್ಲ, ಜೆರುಸಲೇಮ್ ಟೆಂಪಲ್ ಮೌಂಟ್ ಅಂತ ಹೇಳ್ತಾರೆ, ಸ್ವಲ್ಪ ಎತ್ತರವಾದಂತ ಜಾಗ ಜೆರುಸಲೇಮ್ ದೇವಾಲಯ ಮತ್ತು ಅಲ್ಲಿ ಅದರ ಪಕ್ಕದಲ್ಲಿ ಒಂದು ಗುಂಡಿ, ಅದು ಗೆಹನ್ನ ಅಂತ ಹೇಳ್ತಿದ್ರು. ಅಲ್ಲಿ ಯಾವತ್ತು ಬೆಂಕಿ ಇರುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿರುವಂತ ಎಲ್ಲ, ಯಾಕೆಂದ್ರೆ ಇಲ್ಲ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಯಾವತ್ತು ಬಲಿಯರ್ಪಣೆಗಳು ಎಷ್ಟೋ ಸಾವಿರಾರು ಕುರಿ ಟಗರುಗಳನ್ನೆಲ್ಲ ಕೊಲ್ಲೋರು ಎಲ್ಲ ಏನ್ ಒಂದಿನ ಇಟ್ಟರೆ ವಾಸನೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಅಲ್ಲಿ ನಿರಂತರ ಬೆಂಕಿ ಇದ್ದೇ ಇರ್ಬೇಕು. ಮತ್ತೆ ಇದೆಲ್ಲ ವೇಸ್ಟ್ ಅಲ್ಲಿ ಹಾಕ್ತಾ ಇರ್ಬೇಕು, ಗೊತ್ತಾಯ್ತಲ್ಲ. ಆದ್ರಿಂದಾಗಿ ಏನಾಗ್ತದೆ, ಕಾಂಪೌಂಡ್ ಕ್ಲೀನ್ ಇರ್ತದೆ, ವೇಸ್ಟ್ ಎಲ್ಲ ಅಲ್ಲಿ ಸುಟ್ಟೋಗ್ತಾ ಇರ್ತದೆ. ಐಡಿಯಾದಲ್ಲಿ ಬಂದಿದ್ದು ಬೆಂಕಿ, ನರಕ, ಬೆಂಕಿ ಅದೆಲ್ಲ ಶುದ್ಧ ಮಾಡುವಂತದ್ದು, ಕೆಟ್ಟದನ್ನೆಲ್ಲ ಬೆಂಕಿಗೆ ಹಾಕುವಂತದ್ದು. ಅದೇ ಪ್ರಕಾರ ಪ್ರಪಂಚಾಂತ್ಯದಲ್ಲಿ ನಡೀತಾ ಇದೆ, ಕೆಟ್ಟವರೆಲ್ಲ ಬೆಂಕಿಗೆ ಹಾಕಲ್ಪಡುವುದು ಅಂತ ಐಡಿಯಾ ಆ ತರ ಬಂದಿದ್ದು ಬೆಂಕಿದ್ದು, ಗೊತ್ತಾಯ್ತಲ್ಲ. ಜೀಸಸ್ ಆಫನ್ ಸ್ಪೀಕ್ಸ್ ಆಫ್ ಗೆಹನ್ನ, ಅನ್ಕ್ವೆಂಚಬಲ್ ಫೈರ್, ಆರಿಸಲಾದಂತ ಬೆಂಕಿ ಗೆಹನ್ನ, ರಿಸರ್ವ್ಡ್ ಫಾರ್ ದೋಸ್ who to be end of their lives refuse to believe and be converted. ಅದರಿಂದ ಯಾರು ಪಶ್ಚಾತ್ತಾಪ ಪಡಲ್ಲ, ಪರಿವರ್ತನೆ ಆಗಲ್ಲ, ದೇವರೊಂದಿಗೆ ಅನ್ಯೋನ್ಯವಾಗಿರುವುದಿಲ್ಲ. where both soul and body can be lost, ಅವರ ಆತ್ಮ ಶರೀರ ಎಲ್ಲ ಕೂಡ ಆ ಬೆಂಕಿಯಲ್ಲಿ ನಾಶವಾಗುತ್ತದೆ ಅಂತ. Jesus solemnly proclaims that he will send his angels and they will gather all evil doers and throw them into the furnace of fire, and that he will pronounce the condemnation, depart from me, you cursed, into the eternal fire. ಅದರಿಂದ ಯೇಸು ಹೇಳಿದಾಗೆ ದೇವದೂತರು ಬಂದು ಎಲ್ಲ ಒಟ್ಟು ಮಾಡ್ತಾರೆ. ಯಾವುದು ಈ ವೀಟ್ಸ್ ಉಂಟಲ್ಲ, ಈ ಇದರ ಮಧ್ಯೆ ಗೋಧಿ ಬೆಳೀತದೆ, ವೀಟ್ಸ್, ಅದು ಹುಲ್ಲುಗಿಲ್ಲೆಲ್ಲ ಬೇಡದೆಲ್ಲ ಬೆಳೀತಾ ಇದೆಯಲ್ಲ, ಅದೆಲ್ಲ ಅದು ನರಕಕ್ಕೆ ಅದು ಬೆಂಕಿಗೆ ಆಗ್ತಾರಲ್ವಾ. ಅದರಿಂದ ಈ ಕಳೆ ಅಷ್ಟತನಕ್ಕೆ ಬೆಳೀತದೆ, ಬಟ್ ಆಮೇಲೆ ಈ ಕಳೆಗೆ ಹುಲ್ಲುಗಿಲ್ ಬೇಡದೆಲ್ಲ ತೆಗೆದುಕೊಂಡು ದೇವದೂತರು ಅಂತಿಮದಲ್ಲಿ ಇದು ತುತ್ತೂರಿನಾದ ಬೇಕಾದ್ರೆ ದೇವದೂತರು ಎಲ್ಲ ಒಟ್ಟು ಮಾಡಿ ನರಕಕ್ಕೆ ಹಾಕ್ಲಿಕ್ಕೆ ಅಂತ ಒಟ್ಟು ಮಾಡ್ತಾರೆ. ಡಿಪಾರ್ಟ್ ಫ್ರಮ್ ಮೀ ಯು ಕರ್ಸ್ಡ್, ತೊಲಗಿರಿ ನನ್ನಿಂದ ಶಾಪಗ್ರಸ್ತರೇ. ಸೈತಾನನಿಗೆ ಅವನ ಫಾಲೋವರ್ಸ್ ಶಿಷ್ಯರಿಗೆ ಸಿದ್ಧ ಮಾಡಿದ ಆರದ ಬೆಂಕಿಗೆ ಬೀಳ್ರಿ. ಈಗ ಗೊತ್ತಾಯ್ತಲ್ಲ ಗೆಹನ್ನ ಬೆಂಕಿ ಐಡಿಯಾ ಇಲ್ಲಿಂದ ಬಂತು ಅಂತ. ನರಕದ ಐಡಿಯಾ ಬಂದದ್ದಲ್ಲಿ ಜೆರುಸಲೇಮ್ ದೇವಾಲಯ ಟೆಂಪಲ್ ಪಕ್ಕದಲ್ಲಿರುವಂತ ಆ ಬೆಂಕಿ ಗುಂಡಿ ಇರ್ತದಲ್ಲ, ಹಗಲು ರಾತ್ರಿ ಬೆಂಕಿ ಇರ್ತದೆ, ಎಲ್ಲ ಕಲ್ಮಶಾಲಿ ಆಗ್ತಾರೆ, ಅದೆಲ್ಲ ಸುಟ್ಟು ಕಾಂಪೌಂಡ್ ಕ್ಲೀನ್ ಇಡುತ್ತದೆ. ಅದೇ ಪ್ರಕಾರ ಕೆಟ್ಟದೆಲ್ಲ ನರಕಕ್ಕೆ. 10:35. ಓಕೆ, ನೆಕ್ಸ್ಟ್ ಮುಂದುವರಿಸ್ತೀನಿ. ತಂದೆ ನಿಮಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತೀವಪ್ಪ. ತಂದೆ ಆ ದೇವರೇ ನಿಮ್ಗೆ ಸ್ತೋತ್ರಪ್ಪ. ನೀವು ನಮ್ ಯಾರಿಗೂ ಕೆಟ್ಟದು ಕೊಡುವುದಿಲ್ಲ, ಕೆಟ್ಟದು ಕೊಡುವ ನಿಮ್ ಮನ್ಸು ಇಲ್ಲ, ಯಾಕೆಂದ್ರೆ ನೀವು ಒಳ್ಳೆ ದೇವರು. ಆದ್ರೆ ನಾವು ಕೆಲವು ಸತಿ ನಮ್ ದುರಾಂಕಾರದಿಂದ ಅತಿಯಾದಂತ ನಮ್ಮನ್ನ ಇಚ್ಛಿಸ್ಕೊಳ್ಳುವುದರಿಂದ, ನಾವು ನಿಮಗೆ ಸರಿ ಸಮಾನ ಅಂತ ತಿಳ್ಕೊಳ್ಳುವುದರಿಂದ, ಈ ತರ ಮತ್ತೆ ಬೇರೆಯವರಿಂದ ಒಳ್ಳೆನಂತ ನಮ್ಮನ್ನೇ ಮೇಲೆಸ್ಕೊಳ್ಳೋದ್ರಿಂದ ಎಷ್ಟೋ ನಮ್ಮಿಂದ ಪಾಪ ತಪ್ಪಿಗೆಲ್ಲ ಕಾರಣವಾಗ್ತಾ ಇದೆ. ಈ ಪ್ರಕಾರ ನಾವು ನಿಮ್ಮಿಂದ ದೂರ ಹೋಗಿ ನಮ್ಮ ಯಾತನೆ ನಾವು ಬರಮಾಡಿಕೊಳ್ತೀವಿ. ಆದ್ರೆ ನೀವು ಯಾರಿಗೂ ನರಕಕ್ಕೆ ಹೋಗಿ ಕೆಟ್ಟದಾಗಿ ಅಂತ ನೀವು ಬಟ್ ನೀವು ಬಯಸುದು ಎಲ್ಲರೂ ಒಳ್ಳೇದಾಗ್ಬೇಕು, ಸ್ವರ್ಗಕ್ಕೆ ಬರ್ಬೇಕು, ಸ್ವರ್ಗದ ಮಹಿಮೆನ ಅನ್ಭವಿಸ್ಬೇಕು, ನಿಮ್ಗೆ ಒಂದೇ ಆಸೆ ಆಗಿದೆ. ನಿಮ್ಮ ಆಸೆ ಚಿತ್ತಕ್ಕೆ ವಿರೋಧವಾಗಿ ನಡೆದು ಮಾಡಿದ ಎಲ್ಲ ತಪ್ಪಿಗೆ ಕ್ಷಮೆ ಯಾಚಿಸ್ತೇವೆ. ತಂದೆ ದೇವರೇ, ನಾವೆಲ್ಲ ತಿರುಗಿ ನಿಮ್ಮ ಬಳಿಗೆ ಬಂದು ಅನಂತ ಕಾಲಕ್ಕೂ ಸ್ವರ್ಗದ ನಿಮ್ ಜೊತೆ ಇರುವಂತ ಕೃಪೆ ನಮ್ಮೆಲ್ರಿಗೂ ಅನುಗ್ರಹಿಸಿರಿ. ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ ಪ್ರಾರ್ಥಿಸ್ತೇವೆ. ಆಮೇಲೆ